ಅಂದ್ರೆ ವಚನ ಅಂತಂದ್ರೆ ಅಂದಾಗ 8ನೇ ಅಧ್ಯಾಯ 3ನೇ ವಚನದಲ್ಲಿ, ಕಣ್ಣೆತ್ತಿ ನಾ ನೋಡಿದೆ, ಎರಡು ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿದ್ದು ಕಾಣಿಸಿತ್ತು. ಅದರ ಎರಡು ಕೊಂಬುಗಳು ಉದ್ದವಾಗಿ ಒಂದಕ್ಕಿಂತ ಒಂದು ದೊಡ್ಡದಾಗಿತ್ತು. ಆ ದೊಡ್ಡದ್ದು ಮೊಳೆತದ್ದು ಚಿಕ್ಕ ಕೊಂಬು ಮೊಳೆತ ಮೇಲೆ, ಅಂದ್ರೆ ಇಲ್ಲಿ ಪ್ರಿಯರೇ, ಈ ಒಂದು ಮೊಳೆತ ಒಂದು ಕೊಂಬು ಅಂತ ಹೇಳುವಾಗ, ಚಿಕ್ಕ ಕೊಂಬು ಅಂತ ಹೇಳುವಾಗ, ಬ್ಯಾಬಿಲೋನಿನಲ್ಲಿ ಇದ್ದಂತಹ ಇಸ್ರಾಯೇಲ್ ಜನರು, ಅಂದ್ರೆ ನಾವು ಯೆರೆಮೀಯ ಆ ಒಂದು ಗ್ರಂಥ ಓದುವಾಗ ನಮಗೆ ಏನ್ ತಿಳಿಯಪಡಿಸುತ್ತೆ ಅಂದ್ರೆ, ಅಲ್ಲಿರುವಂತಹ ಇಸ್ರಾಯೇಲ್ ಜನರನ್ನ ಆ ಏನ್ ಮಾಡ್ತಾರೆ ಅಂದ್ರೆ, ಅವರು ಯೆರೆಮೀಯ ಪ್ರವಾದಿ ಯೆರೆಮೀಯ ಅವರು ಅಲ್ಲಿ ಇರುವಂತ ಜನರಿಗೆ ಕೊಡುತ್ತಿರುವಂತಹ ಎಲ್ಲಾ ಹಿಂಸೆವಾದಿಗಳು ಕೊಡ್ತಾ ಇದ್ರಲ್ಲ, ಅವರು ಯಾರೆಲ್ಲ ಅವರಿಗೆ ಮನೆಯನ್ನ ಮಾಡ್ಕೊಂಡು ಮತ್ತೆ ಅವರ ಒಂದು ದೇವಾಲಯವನ್ನು ಯಾರೆಲ್ಲ ನಾಶ ಮಾಡಿ ಈ ತರ ಎಲ್ಲ ಮಾಡ್ತಾ ಇದ್ರು, ಅಂತವ್ರನ್ನ ವಿಶೇಷವಾಗಿ ಆ ಆ ಒಂದು ಆ ಆ ಒಂದು ಸಂಕೋಲೆಯಿಂದ ಆಚೆ ಬರ್ಲಿಕ್ಕೋಸ್ಕರ ಬ್ಯಾಬಿಲೋನ್ ನಗರದಿಂದ, ಅಂದ್ರೆ ಯೆರೆಮೀಯ ಅವರು ಅವರಿಗೋಸ್ಕರ ಪ್ರಾರ್ಥಿಸಿ ಅಲ್ಲಿಂದ ಹೊರತರ್ತಾರೆ. ಈ ಒಂದು ಚಿಕ್ಕ ಕೊಂಬಿನ ಮೊಳೆತದ ಆ ಒಂದು ಅರ್ಥ ನೀಡಲಾಗಿದೆ. ಅಂದ್ರೆ ಇಲ್ಲಿ ಆ ಚಿಕ್ಕ ಕೊಂಬು ಅಂದ್ರೆ ಚಿಗುರುತ್ತದೆ. ನಾವು ಆಲ್ರೆಡಿ ದಾನಿಯೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಏನಂದ್ರೆ ಆ ಒಂದು ಆ ಬುಡ ಒಂದು ಮರವನ್ನು ಕಡಿದಾಗ ಅದರಲ್ಲಿ ಬರುವಂತಹ ಚಿಗುರುಗಳು ಅಂತ ಹೇಳಿದಾಗ, ಅಲ್ಲಿ ಬರುವಂತಹ ಫಲಗಳು ಯಾವ ಫಲಗಳು ಅಂತ ಹೇಳುವಾಗ, ನಮ್ಮ ಒಂದು ಕುಟುಂಬ ಅಂತ, ನಮ್ಮ ಒಂದು ಸಂಸಾರ ಕುಟುಂಬ ಅಂತ ಮಾಡ್ಕೊಂಡಾಗ ಅಲ್ಲಿರುವಂತಹ ಅಂದ್ರೆ ಪರಸ್ಪರ, ಅಂದ್ರೆ ಶಾಂತಿ ಸಮಾಧಾನ ಕುಟುಂಬದಲ್ಲಿ ಬೇಕಾದಂತ ಎಲ್ಲಾ ರೀತಿಯಲ್ಲೂ ದೇವರು ಅನುಗ್ರಹಿಸಿರುವ ಆ ಒಂದು ವಿವಾಹ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಎಲ್ಲಾ ರೀತಿಯಲ್ಲೂ ದೇವರು ಅನುಗ್ರಹಿಸಿಕೊಟ್ರು. ಆದ್ರೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕದ ರಕ್ಷಕರು ಆಗಿರುತ್ತಾರೆ ಅನ್ನೋದು ಈ ಒಂದು ಮೂಲಕ ನನ್ಗೆ ತಿಳಿಯಪಡಿದಂತ ವಾಕ್ಯ ಪ್ರಿಯರೇ. ವಿಶೇಷವಾಗಿ ಈ ಒಂದು ಇದರಲ್ಲಿ ಹೇಳುವಾಗ, ಈಗ ಸೇವಾ ಕಾರ್ಯ ಅಂತ ಹೇಳುವಾಗ, ಈ ಸಂತ ತೆರೇಸಮ್ಮನವರು, ಸಂತ ಮದರ್ ತೆರೇಸಾ ಅವರು, ಮತ್ತೆ ಮಾರ್ಟಿನ್ ಲೂಥರ್, ಈ ತರ ನಾವು ಹಲವಾರು ನಾವು ನೋಡ್ಬೋದು. ಇವರ ಒಂದು ಸೇವಾ ಕಾರ್ಯ ಹೇಗಿರುತ್ತೆ, ಅದೇ ರೀತಿಯಲ್ಲೂ ಸಹ ನಮ್ಮ ಒಂದು ಸೇವಾ ಕಾರ್ಯನ್ನು ಸಹ ಈ ಕುಟುಂಬದ ಒಂದು ಸೇವಾ ಕಾರ್ಯದಲ್ಲಿ ವಿಶೇಷವಾಗಿ ನಾವು ಅವರಿಗೆ ಬೇಕಾದಂತ ಎಲ್ಲಾ ರೀತಿಯಲ್ಲೂ, ಕುಟುಂಬದಲ್ಲಿ ಬೇಕಾದಂತ ಎಲ್ಲಾ ರೀತಿಯಲ್ಲೂ ನಾವು ನಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಮೂಲಕ ಅರ್ಥ ಆಗ್ತದೆ ಪ್ರಿಯರೇ. ನಂತರ ಅದೇ ಒಂದು ಇದರಲ್ಲಿ ಮತ್ತೆ ಒಂದು ಪೂರಕ ವಚನ ಯೋಹಾನ 5:19 ಇದೆ. ಅಂದ್ರೆ ನಮಗೆ ವಿಶೇಷವಾಗಿ ಅದಕ್ಕೂ ಮೊದಲೇ ನಮಗೆ ಒಳಿತು ಕೆಡುಕುಗಳ ಎಲ್ಲ ಅರಿವು ಇರುತ್ತೆ. ಅಂದ್ರೆ ದೇವರನ್ನ ಮಹಿಮೆ ಪಡಿಸ್ಬೇಕು, ನಮ್ಮ ಒಂದು ಕಾರ್ಯ ಇದು ಒಂದೇನೇ ಇದೆ. ಅದನ್ನ ದೇವರ ಮಹಿಮೆನ ಮಾತ್ರ ಪಡಿಸ್ಬೇಕು. ಇಲ್ಲಿ ನಮ್ಮ ಒಂದು ಜನರ ಒಂದು ಮೆಚ್ಚುಗೆ ಆಗಲಿ ಯಾವುದೇ ಆದ್ರೂನು ಸಹ ಇಲ್ಲಿ ನಡಿಬಾರ್ದು. ಯಾಕಂದ್ರೆ ಸೃಷ್ಟಿ ಎಲ್ಲವನ್ನು ಸೃಷ್ಟಿಸಿದ್ದು ದೇವ್ರು. ಅದರಿಂದ ನಾವು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ನಂತರ ಎಲ್ಲಾ ಅಧಿಕಾರವನ್ನು ದೇವರು ಪಿತ ದೇವರು ಪುತ್ರನಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಅಂದ್ರೆ ಅದು ಸಬ್ಬತ್ ದಿನದಂದು, ಅಂದ್ರೆ ವಿಶೇಷವಾಗಿ ಅಲ್ಲಿ ಇರುವಂತಹ ಎಲ್ಲಾ ರೋಗಿಗಳನ್ನ ವಾಸಿ ಮಾಡಿಕೊಂಡು, ಅಂದ್ರೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವ ಉದ್ದೇಶದಿಂದ ಅಂದ್ರೆ ತನ್ನಷ್ಟಕ್ಕೆ ತಾನು ಏನು ಮಾಡಲಾರ ದೇವರ ಹೊರತು, ಅಂದ್ರೆ ಪಿತನು ಏನ್ ಹೇಳ್ತಾರೆ ಅದನ್ನ ನಾವು ಅದಕ್ಕೋಸ್ಕರ ನಾವು ಸಹ ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ಕೊಂಡು ನಾವು ಸಹ ದೇವರ ಒಂದು ಕಾರ್ಯ, ಅಂದ್ರೆ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬನ್ನಿ ಅಂತ ಹೇಳುವಾಗ, ನಿನ್ನ ತಂದೆ ತಾಯಿಗಳನ್ನು, ನಿನ್ನ ವಾಕ್ಯ ಇದೆ, ನಿನ್ನ ತಂದೆ ತಾಯಿಗಳನ್ನು, ಮಡದಿ ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು ಎಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸಿ. ಹೇಗೆ ಅಂದ್ರೆ ಆ ಒಂದು ಪೇತ್ರನ ಒಂದು ನೋಡುವಾಗ ಅವರು ಮೀನ್ ಹಿಡಿಯುತ್ತಿದ್ದಂತಹ ಒಂದು ಬೆಸ್ತ, ಅವರನ್ನ ದೇವರು ಯೇಸು ಸ್ವಾಮಿ ನೀವು ಬಿಟ್ಟು ಬಾ ಅಂತ ಹೇಳಿದಾಗ ಅವರು ಬಿಟ್ಟು ಬಂದಾಗ ಅವ್ರನ್ನ ಮನುಷ್ಯರನ್ನೇ ಹಿಡಿಯುವಂತ ಒಂದು ದೇವರು ಆ ಕಾರ್ಯನ ಮಾಡುದು. ಅದೇ ರೀತಿಯಲ್ಲಿ ಸಹ ಆ ಆತ್ಮಗಳ ರಕ್ಷಣೆಗಾಗಿ ಇಲ್ಲಿ ಒಂದು ವಚನ ಅಂದ್ರೆ ಎಲ್ಲವನ್ನು ಬಿಟ್ಟು ಅಂದ್ರಾಗ
ಎಲ್ಲರನ್ನು ಬಿಟ್ಟು ಅಂದ್ರೆ ಎಲ್ಲರನ್ನು ಸೇರ್ಸ್ಕೋಬೇಕು ಅಂದ್ರೆ ಎಲ್ಲರನ್ನು ಅಂದ್ರೆ ಅವ್ರನ್ನೆಲ್ಲ ಬಿಟ್ಟು ತಂದೆ ತಾಯಿಗಳನ್ನು ಎಲ್ಲಾನು ಬಿಟ್ಟು ಅಂತಲ್ಲ, ಅವ್ರ ಜೊತೆಗೇನೆ ಸಹ ಈ ಒಂದು ಸೇವಾ ಕಾರ್ಯದಲ್ಲಿ ನಾವು ತೊಡಗ್ಬೇಕು ಅನ್ನೋದನ್ನ ಈ ವಚನದ ಅಂದ್ರೆ ಇಲ್ಲಿ ಬರುವಂತಹ ಒಂದು ವಚನ ಅಂತ ವಾಕ್ಯ ಹೇಳ್ಬೇಕಂದ್ರೆ ವಿಶೇಷವಾಗಿ ಜಾಯ್ ಬ್ರದರ್ ಅವರು ನಾವು ಎಜೆಕೇಲ್ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅಲ್ಲಿ ತಪ್ಪಿ ಹೋದಂತಹ ಕುರಿಗಳು ಅಂದಾಗ ಈ ಮಾರ್ನಿಂಗ್ ಸ್ಟಾರ್ ಅಲ್ಲಿರುವಂತಹ ಯಾರೆಲ್ಲ ಇದ್ದಾರೆ ಇಲ್ಲಿ, ಯಾರೆಲ್ಲ ಬಂದಿಲ್ಲ, ವಿಶೇಷವಾಗಿ ಪ್ರತಿದಿನವೂ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಎಲ್ಲರೂ ಸೇರ್ಬೇಕು, ಎಲ್ಲರೂ ಒಟ್ಟುಗೂಡ್ಬೇಕು ಈ ಮರಿಯಮ್ಮನ್ ಸ್ಟಾರ್ ತಂಡದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು ಅನ್ನೋದೇ ಒಂದು ಅವರ ಒಂದು ಶ್ರಮ ಇದರಲ್ಲಿ ನಮ್ಗೆ ತಿಳಿಯಪಡಿಸುತ್ತೆ. ಅದೇ ರೀತಿಯಲ್ಲಿ 8ನೇ ಅಧ್ಯಾಯ 24ನೇ ವಚನದಲ್ಲಿ ಅದಕ್ಕೆ ಪೂರಕವಾಗಿ 8ನೇ ಅಧ್ಯಾಯ 11ರಿಂದ 13ರ ತನಕ, ಅದು ಮಾತ್ರವಲ್ಲ, ಆ ನಕ್ಷತ್ರದ ಗಣದ ಅಧಿಪತಿಯನ್ನೇ ಎದುರಿಸುವಷ್ಟು ಉಬ್ಬಿ ಹೋಗಿ ಅನುದಿನದ ಬಲಿಯರ್ಪಣೆ ಆತನಿಗೆ ಸಲ್ಲದಂತೆ ಮಾಡಿತು. ಆತನ ಪವಿತ್ರಾಲಯವನ್ನು ಕೆಡವಿತು. ಅನುದಿನದ ಬಲಿಯರ್ಪಣೆಯನ್ನು ಅಡಗಿಸುವುದಕ್ಕಾಗಿ ನೀಚತನದಿಂದ ಒಂದು ಸೈನ್ಯವೆಬ್ಬಿತು. ಸತ್ಯ ಧರ್ಮ ನೆಲಕ್ಕೆ ದೊಬ್ಬಿತು. ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಂಡು ವೃದ್ಧಿಗೆ ಬಂದಿತು. ಆಗ ಒಬ್ಬ ದೇವದೂತನು ಮಾತನಾಡುವುದು ನನಗೆ ಕೇಳಿಸಿತು. ಮಾತನಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ಅನುದಿನದ ಬಲಿಯರ್ಪಣೆಯನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವಭಕ್ತ ಗಣವನ್ನು ತುಳಿಯುವುದಕ್ಕೂ ಕನಸಿನ ಇಂತಹ ಕಾರ್ಯಗಳು ಎಷ್ಟು ಕಾಲ ನಡೆಯುವು ಎಂದು ಪ್ರಶ್ನೆ ಮಾಡಿದರು. ನಂತರ 11ನೇ ಅಧ್ಯಾಯ 36ರಲ್ಲಿ ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನೆಂದು ತನ್ನನ್ನೇ ಹೆಚ್ಚಿಸಿಕೊಂಡು ಗರ್ವಿಷ್ಠನಾದನು. ದೇವಾದಿ ದೇವರನ್ನು ಅತಿಯಾಗಿ ದೂಷಿಸುವನು. ನಿಮ್ಮ ಮೇಲಿನ ದೈವ ಕೋಪ ತೀರುವ ತನಕ ಅವನು ವೃದ್ಧಿಯಾಗುವನು. ದೈವ ಸಂಕಲ್ಪ ನೆರವೇರಲೇಬೇಕು. ಹೌದು, ದೇವರ ಅಂದ್ರೆ ಇಲ್ಲಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡಾಗ ದೇವರ ಕೋಪಾಗ್ನೆ ಎರಗುವುದು ಅಂತ ಹೇಳುವಾಗ ಅಂತ್ಯಕಾಲ ಈಗ ಇರುವುದೇ, ಈ ಪ್ರಪಂಚ ಇರುವುದೇನೆ ಈ ಒಂದು ಸೈತಾನನ ಒಂದು ಹಿಡಿತದಲ್ಲಿ. ವಿಶೇಷವಾಗಿ ಪ್ರತಿಯೊಬ್ಬ ಮಕ್ಕಳಿಗೋಸ್ಕರ ನಾವು ಪ್ರತಿದಿನವೂ ನಾವು ಪ್ರಾರ್ಥಿಸ್ಬೇಕು. ಅವರ ಒಂದು ಮೊಬೈಲ್ ಇರ್ಬೋದು, ಅವರು ಆಡುವಂತ ಒಂದು ಯೂಸ್ ಮಾಡುವಂತ ಮೊಬೈಲ್, ಎಲೆಕ್ಟ್ರಾನಿಕ್ ವಸ್ತುಗಳು ಯಾವುದೇ ಆಗಿರ್ಬೋದು, ಇದರ ಮೂಲಕ ಆ ಮಕ್ಕಳು ಹೊರ ಬರ್ಬೇಕು. ಇದಕ್ಕೋಸ್ಕರ ನಾವು ಪ್ರತಿಯೊಬ್ಬರೂ ಪ್ರಾರ್ಥಿಸ್ಬೇಕು. ಅದೇ ರೀತಿ ಫಿಲಿಪ್ಪ 4:3ರಲ್ಲಿ ನಮ್ಗೆ ತಿಳಿಯಪಡಿಸಿದ್ದಾರೆ ಬ್ರದರ್ ಅವರು, ಕೆಜೆ ಬ್ರದರ್ ಅವರು. ಆ ಒಂದು ವಾಕ್ಯದಲ್ಲಿ ಅಂದ್ರೆ ಈ ಪೌಲನು ಎಲ್ಲವನ್ನು ತನಗಿದ್ದದ ಎಲ್ಲವನ್ನೂ ಕಸ ಅಂತ ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಿ ಪ್ರಿಯರೇ. ಆ ಒಂದು ನಮಗೆ ಖಂಡಿತ ದೇವರು ಎಲ್ಲವನ್ನು ನೀಡಿದ್ದಾರೆ. ಅವರು ಈ ಧರೆಗೆ ಬಂದದ್ದು ಒಂದು ದನದ ಕೊಟ್ಟಿಗೆಯಲ್ಲಿ ನಮಗಾಗಿ ಬಂದು ಅವರು ಎಲ್ಲವನ್ನು ನಮ್ಮ ಒಂದು ನಾವು ಮಾಡಿರುವಂತ ಎಲ್ಲ ಪಾಪಗಳಿಗಾಗಿ ಅವರು ಶಿಕ್ಷೆ ಅನುಭವಿಸಿ ಎಷ್ಟೊಂದು ಹಿಂಸೆ ಪಟ್ಟಿದ್ದಾರೆ. ಅಂದ್ರೆ ನಮಗೂ ಸಹ ಹೊಸ ಸೃಷ್ಟಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ನಾವು ಸಹ ಹೇಗೆ ಅಂದ್ರೆ ನಮ್ಮ ಒಂದು ಜ್ಞಾನಸ್ಥಾನದ ಮುಖಾಂತರ ನಾವು ಸಹ ಹೊಸ ಸೃಷ್ಟಿಗಳಾಗಿದ್ದೇವೆ. ನಾವು ಪ್ರತಿ ವರ್ಷನೂ ಸಹ ನಾವು ಪಾಸ್ಕ ಕಾಲದಲ್ಲಿ ಇದನ್ನ ನಿವೇದಿಸ್ತಾ ಇರ್ತೀವಿ. ಹೌದು, ಅದೇ ರೀತಿಯಲ್ಲಿ ನಾವು ಹೇಗೆ ಅಂದ್ರೆ ನಾವು ಸಂತ ಪೌಲರದ್ದು ನೋಡ್ಬೇಕು ಅಂದ್ರೆ ಅವರುನು ಸಹ ಹೇಗೆ ತಮ್ಮ ಒಂದು ಹಳೆಯ ಒಂದು ಜೀವನದಿಂದ ಹೊಸ ಜೀವನ ಅಂತ ಹೇಳುವಾಗ ಹೇಗೆ ದಮಸ್ಕಸ್ ನಲ್ಲಿ ಅವರು ಬದಲಾದ್ರು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಹ ಎಲ್ಲ ಬದಲಾಗ್ಬೇಕು. ಅಂದ್ರೆ ಇಲ್ಲಿ ಅವರ ಒಂದು ಪಶ್ಚಾತ್ತಾಪ ಅಂತ ಇಬ್ಬರದು, ಸಂತ ಪೌಲರದು ಮತ್ತೆ ಸಂತ ಪೇತ್ರರದು ಹೇಳ್ಬೇಕು ಅಂದ್ರೆ, ಸಂತ ಪೇತ್ರರು ಬಂದು ಅವರು ತಾವು ವಿಶ್ವಾಸವಿದ್ದು ಅವಿಶ್ವಾಸಕ್ಕೆ ಹೋದಾಗ, ಅವಿಶ್ವಾಸದಿಂದ ವಿಶ್ವಾಸಕ್ಕೆ ಬಂದಾಗ, ಅಂದ್ರೆ ದೇವರನ್ನು ನಿರಾಕರಿಸಿದ ಕಾರಣ ಅವರು ಏನ್ ಮಾಡಿದ್ರು, ಅವ್ರು ಶಿಲ್ಬೆ ಮೇಲೆ ಉಲ್ಟಾ ತರ ಇದಾಗಿ ಶಿಲ್ಬೆ ಮೇಲೆ ಅವರು ಇದಾದ್ರು, ವೃತ ಹೊಂದಿದ್ರು. ಆದ್ರೆ ಸಂತ ಪೌಲರು ಬಂದು ಅವರು ನಾವು ಪ್ರೇಷಿತ ಕಾರ್ಯಕಲಾಪದಲ್ಲೆಲ್ಲ ನೋಡಿದೀವಿ. ಸಂತ ಪೌಲರದು ಪೇತ್ರಂದು ಪೌಲವರು ಬಂದು ತಮ್ಮ ಒಂದು ಪತ್ರಗಳನ್ನ ಬರೆದಿದ್ದು, ಮತ್ತೆ ಅವರ ಒಂದು ಎಲ್ಲಾ ಒಂದು ಜೀವನ ಹೇಗೆ ಪ್ರಬೋಧನೆ ಎಲ್ಲ ಮಾಡೋಕ್ ಹೋದಾಗ ಯಾವ್ಯಾವ ರೀತಿಯಲ್ಲೆಲ್ಲ ಇದಾಯ್ತು,
ಅವರಿಗೆ ಬಂದಂತ ಎಲ್ಲ ಯಾವುದನ್ನು ಅವರು ಲೆಕ್ಕ ತಗೊಳ್ಳಿಲ್ಲ. ಇದು ನನ್ನ ಪ್ರಾಣ ತೃಣಕ್ಕೆ ಸಮಾನ ಅಂತೇಳಿ. ಅಂದ್ರೆ ಈ ಆತ್ಮವನ್ನು ಕೊಂದಾಕುವವನಿಗೆ ದೇಹವನ್ನು ಕೊಂದಾಕುವವನಿಗೆ ಭಯಪಡಬೇಡಿ, ಆ ದೇಹಾತ್ಮಗಳನ್ನು ನರಕಕ್ಕೆ ದಬ್ಬುವವನಿಗೆ ಭಯಪಡಿರಿ. ನಮ್ಮ ಆತ್ಮಗಳ ರಕ್ಷಣೆಗಾಗಿ ಸಂತ ಪೌಲರು ಬರೆದಂತಹ ಒಂದೊಂದು ಪತ್ರನೂ ಸಹ ನಮ್ಗೆ ಅಷ್ಟೊಂದು ಇದಾಗಿರುತ್ತೆ. ಅದೇ ಸಂತ ಪೌಲರು ಅವ್ರು ಯಾವ ರೀತಿಯಲ್ಲಿ ಸತ್ತದ ಅಂದ್ರಾಗ ಅವರ ತಲೆಯನ್ನ ಶಿರವನ್ನ ಕಡಿದು ಆ ಒಂದು ಶಿಲುಬೆ ಕೆಳಗಡೆ ಒಂದು 3 ಬಾರಿ ಆ ನೆಗಿತು, ಅಂದ್ರೆ ಜಂಪ್ ಮಾಡಿತು. ಅವರ ಒಂದು ಈ ಒಂದು ಶುಭ ಸಂದೇಶವನ್ನು ಸಾರಿದ ನಿಮಿತ್ತ ನಮ್ಮೆಲ್ಲರಿಗೂ ಅವರ ಪತ್ರಗಳ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಏನೆಲ್ಲಾ ಮಾಡಿದ್ದಾರೆ ಅನ್ನೋದನ್ನ ನಮ್ಗೆ ತಿಳಿಯಪಡಿಸ್ತಾರೆ. ಅದೇ ರೀತಿ ದಾನಿಯೇಲನ ಗ್ರಂಥ 12:7 ಸಹ ಹೇಗೆ ಅಂದ್ರೆ ಇದು ನಾವು ರೆವಲ್ಯೂಷನ್ ಅಲ್ಲಿ ನೋಡಿದೀವಿ, ಪ್ರಕಟಣ ಗ್ರಂಥದಲ್ಲೂ ಇದು 12:7 ಆ ದೂತ ಎಡಬಲಗೈಯನ್ನು ಆಕಾಶದ ಕಡೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನಾಣೆ, 1 ಯುಗ 2 ಯುಗ ಮತ್ತು ಅರ್ಧ ಯುಗ ಕಳೆಯಬೇಕು, ದೇವ ಜನರಿಗಾಗುವ ಹಿಂಸೆ ಬಾಧೆಗಳು ಸಂಪೂರ್ಣವಾಗಿ ನಿಂತ ಮೇಲೆ ಆ ಕಾರ್ಯಗಳೆಲ್ಲ ಮುಕ್ತಾಯವಾಗುತ್ತದೆ ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ಸಂತರಿಗಳೆಲ್ಲ ಯಾವ ರೀತಿಯಲ್ಲಿ ನಾವು ಕಳೆದ ಅಧ್ಯಾಯದಲ್ಲಿ ಸತ್ಪುರುಷರು ಅಂತ ಹೇಳುವಾಗ ಆ ಒಂದು ಸಂತರುಗಳ ಅವರ ಒಂದು ರಕ್ತ ಸಾಕ್ಷಿಗಳಾಗಿ ಮಡಿದರು ಅಂತ ಹೇಳುವಾಗ ಇಲ್ಲಿ ದೇವ ಜನರಿಗಾಗಿ ಹಿಂಸೆ ಬಾಧೆಗಳು, ಹೌದು, ದೇವರ ಮಕ್ಕಳಿಗೆ ಹಿಂಸೆ ಬಾಧೆಗಳು ತಪ್ಪಿದ್ದಲ್ಲ, ಆದ್ರೆ ನಾನು ಲೋಕವನ್ನೇ ಜಯಿಸಿದ್ದೇನೆ ಅಂತ ದೇವರು ಹೇಳಿರುವಾಗ ನಾವು ಸಹ ದೇವರ ರಾಜ್ಯಕ್ಕಾಗಿ ಅವರ ಒಂದು ಸತ್ಸಂಬಂಧಕ್ಕಾಗಿ ತವಕಟ್ಟು ಆತ್ಮಗಳ ರಕ್ಷಣೆಗಾಗಿ ನಾವು ದುಡಿಬೇಕು ಅನ್ನೋದು ನಮ್ಮ ವಾಕ್ಯದಲ್ಲಿ ತಿಳಿಸಿದಂತೆ ಮತ್ತೆ 6:33 ಮೊದಲು ಸ್ವರ್ಗ ಸಾಮ್ರಾಜ್ಯಕ್ಕೆ ತವಕಪಡು, ಮಿಕ್ಕಿದ್ದೆಲ್ಲ ಸಿಗುತ್ತದೆ ಎಂಬುದಾಗಿ ಈ ವಚನದ ಮೂಲಕ ಅರ್ಥ ಆಗುತ್ತೆ ಪ್ರಿಯರೇ. ವಿಶೇಷವಾಗಿ ಅಂದ್ರೆ ವಿಶ್ವಾಸ ಸಂತ ಪೇತ್ರದು ಅಷ್ಟೇ ನಾವು ತಿಳಿದಿದ್ದೇವೆ ಅವರ ಒಂದು ವಿಶ್ವಾಸ ಹೇಗಿತ್ತು ಅಂತ. ಅಂದ್ರೆ ಬರುವ ಅಂತ್ಯಕಾಲದಲ್ಲಿ ಅಂದ್ರೆ ಯಾರೆಲ್ಲ ದೇವರ ಒಂದು ರಾಜ್ಯಕ್ಕಾಗಿ ತವಕ ಪಡುತ್ತಾರೆ ಅವರಿಗೆಲ್ಲ ಯಾವ ರೀತಿಯಲ್ಲಿ ಆದ್ರೆ ದೇವರು ನಿನ್ ಪರ ಇರ್ತೀನಿ, ನಮ್ಗೆ ಜಾಯ್ ಸರ್ ಸಹ ಹೇಳಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಒಂದು ದೇವರ ಒಂದು ಕಾರ್ಯದಲ್ಲಿ ನಾವು ತೊಡಗಿದಾಗ ನಾವು ದೇವರಿಗೆ ಬಿಟ್ಟು ಕೊಟ್ಟಾಗ ಯಾವುದೇ ಬರುವಂತ ಅವಮಾನ, ಯೇಸುಸ್ವಾಮಿನೇ ಸಹ ಎಷ್ಟೊಂದು ಅವಮಾನ ಪಟ್ಕೊಂಡು ಮಾಡಿದ್ರು ಸಹ ನಮಗೋಸ್ಕರ ಅದೇ ತರ ನಮಗ್ ಬರುವಂತ ಯಾವುದೇ ಇರ್ಬೋದು ಅದನ್ನೆಲ್ಲನೂ ಸಹ ನಾವು ಸಹಿಸ್ಕೊಂಡು ಕೊನೆಯ ತನಕ ಸೈರಣೆಯಿಂದ ವಿಶ್ವಾಸದಿಂದ ಸೈರಣೆ ಇರುವವನು ನಿತ್ಯ ಜೀವಕ್ಕೆ ಪಾತ್ರನು ಅನ್ನುವ ವಾಕ್ಯ ಪ್ರಕಾರ ಬರುವಂತ ಎಲ್ಲಾ ಶೋಧನೆ ಆಗಿರ್ಬೋದು, ಕಷ್ಟಗಳು ಎಲ್ಲವನ್ನು ನಿಂದೆ ಆಗಿರ್ಬೋದು, ಎಲ್ಲವನ್ನೂ ಸಹಿಸ್ಕೊಂಡು ನಾವು ಇರ್ಬೇಕು ಅನ್ನೋದು ಈ ವಚನದ ಪೂರ್ವಕ ಅರ್ಥ ಆಗುತ್ತೆ ಪ್ರಿಯರೇ. ನಂತರ 8:25 ಯುಕ್ತಿಯಿಂದಲೇ ತನ್ನ ಕಪಟತನು ಸಿದ್ಧಿಗೆ ತರುವರು, ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರು ನಾಶ ಪಡಿಸುವರು, ರಾಜಾದಿರಾಜನಿಗೂ ವಿರುದ್ಧವಾಗಿ ಏಳುವನು, ಆದರೂ ಯಾರ ಕೈಗೂ ಸೋಕದೆ ಹಾಳಾಗುವರು. ಇದನ್ನ ನಮ್ಗೆ ಸಿಸ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ನಾವು ಇದ್ದಾಗ ಏನಾಗುತ್ತೆ ಯೋಬಂದ್ರಲ್ಲೂ ನಾವು ನೋಡಿದ್ದೇವೆ. ಅದೇ ರೀತಿ ದಾನಿಯೇಲ್ 2:34-35 ಸಹ ಆ ಒಂದು ಪ್ರತಿಯೊಂದು ಅಂದ್ರೆ ಆ ಒಂದು ಕಾಲ ಆಗಲಿ ಏನೋ ಮಣ್ಣಿನ ಒಂದು ಕಬ್ಬಿಣದ ಒಂದು ಅಂದ್ರೆ ಬಂದಂತಹ ದರ್ಶನ, ಅವರಿಗೆ ಬಂದಂತಹ ದರ್ಶನದ ಮುಖಾಂತರ ನಮ್ಗೆ ಇದೆಲ್ಲ ನಾವು ತಿಳ್ಕೊಂಡಿದೀವಿ ಪ್ರಿಯರ್ ಕಳೆದ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ. ನಂತರ 8:26 ಪ್ರಿಯರೇ, ಕನಸಿನಲ್ಲಿ ತಿಳಿಸಲಾಗದ ಉದಯ ಸಮಸ್ತಗಳ ವಿಷಯ ನಿಜವೇ ಸರಿ, ಆದರೆ ಆ ಕನಸು ಗುಟ್ಟಾಗಿರಲಿ, ಬಹು ಜನ ದೂರದ ಕಾಲದ್ದು ಎಂದು ಹೇಳಿದನು. ಹೌದು ಪ್ರಿಯರೇ, ನಾವು ಬರುವಂತಹ ಮುಂದೆ ಬರುವ ಯಾವುದೇ ಒಂದು ಘಟನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ದೇವರು ಅದನ್ನ ನಮ್ಗೆ ತಿಳಿಯಪಡಿಸ್ತಾನೆ. ನಾವು ದೇವರ ಜೊತೆ ಇದ್ದಾಗ ಖಂಡಿತ ನಮ್ಗೆ ಏನೆಲ್ಲ ಸಂಭವಿಸುತ್ತೆ ಅಂತ ನಮ್ಗೆ ಮುಂಚಿತವಾಗಿ ನಮ್ಗೆ ತಿಳಿಯಪಡಿಸುತ್ತೆ. ಎಜಿಕೇಲ್ ಗ್ರಂಥ 12:27 ಇದನ್ನ ತಿಳಿಸ್ಕೊಡ್ತೇನೆ. ನರಪುತ್ರನೇ, ಈಗ ಇಸ್ರಾಯೇಲ್ ವಂಶದವರು ಇವನಿಗಾದ ದಿವ್ಯ ದರ್ಶನದ ಮುಂದೆ ಬಹುದೂರದ ಕಾಲ ಸಂಭವಿಸಿಬಿಟ್ಟಿತು, ಬಹಳ ದಿನಗಳ ಮೇಲೆ ಅತ್ತೆಗತ್ತದ್ದನ್ನು
ಆಗತಕ್ಕದ್ದನ್ನು ಮುಂತಿಳಿಸುತ್ತಾನೆ ಎಂದು ಹೇಳುತ್ತಾರೆ. ನಾವು ಇದನ್ನ ಪ್ರಕಟಣೆ ಗ್ರಂಥದಲ್ಲೂ ನಾವು ನೋಡಿದೀವಿ. ಏನೆಲ್ಲಾ ಸಂಭವಿಸುತ್ತೆ ಅದನ್ನ ನಮ್ಗೆ ದೇವರು ಅದನ್ನ ತಿಳಿಯಪಡಿಸ್ತಾರೆ ಅನ್ನೋದನ್ನ ಪ್ರಿಯರೇ. ಮತ್ತೆ ಅದೇ ಇದ್ರಲ್ಲಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ದಾನಿಯೇಲ, ಪರ್ಷಿಯಾದ ರಾಜನಾದ ಸೈರಸನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿ ಪ್ರಕಟವಾಗಿತ್ತು. ಅದು ಮಹಾ ಹೋರಾಟದ ಸಂಗತಿ, ಸತ್ಯವಾದ ಸಂಗತಿ. ಅದರ ಅರ್ಥವನ್ನು ತಾನೂ ಕಂಡ ದರ್ಶನದಿಂದ ಮನದಟ್ಟು ಮಾಡಿಕೊಂಡನು. ಇದಲ್ಲದೆ ಪ್ರಿಯರೇ, ಬರುವಂತಹ ಎಲ್ಲ ಈ ಒಂದು ವಾಕ್ಯದ ಪೂರ್ವಕ ನಾವು ಇದನ್ನ ಪ್ರಕಟಣಾ ಗ್ರಂಥದಲ್ಲಿ ಸಾಕಷ್ಟು ಇದನ್ನ ತಿಳಿದುಕೊಂಡಿದ್ದೇವೆ. ಅಂದ್ರೆ ಯಾವುದೇ 22ನೇ ಅಧ್ಯಾಯ 10ನೇ ವಚನ, ಇದಲ್ಲದೆ ಆತನು ನನಗೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳನ್ನು ಮುದ್ರೆ ಹಾಕಿ ಮುಚ್ಚಲಾಗುವುದು, ಇವು ನೆರವೇರಿಸುವ ಕಾಲ ಸಮೀಪವಾಗಿತ್ತು. ಎಷ್ಟೊಂದು ಗೂಢಾರ್ಥಗಳನ್ನ ನಮ್ಗೆ ಪ್ರಕಟಣಾ ಗ್ರಂಥದಿಂದ ನಾವು ಇದನ್ನ ತಿಳಿದುಕೊಂಡಿದ್ದೇವೆ. ಅಂದ್ರೆ ಅಂತ್ಯಕಾಲದಲ್ಲಿ ಬರುವಂತಹ ಏನೇ ಆಗಿರ್ಬೋದು ಆ ಎಲ್ಲ ಸಂಗತಿಯನ್ನು ದರ್ಶನದ ಮೂಲಕ ನಮ್ಗೆ ದಾನಿಯೇಲ್ ಸಂತ ಯೋಹಾನರು ದರ್ಶನ ಕಂಡಿದ್ದು ಮತ್ತೆ ದಾನಿಯೇಲನ ದರ್ಶನದ ಮೂಲಕ ನಮ್ಗೆ ಈ ಒಂದು ವಾಕ್ಯದ ಒಂದು ಅರ್ಥ ಸಿಗುತ್ತೆ ಪ್ರಿಯರೇ. ಹಾಗೆ 8:27 ದಾನಿಯೇಲನು ತಾನು ಮೂರ್ಛೆಗೊಂಡು ಕೆಲವು ದಿವಸ ಕಾಯಿಲೆ ಬಿದ್ದ. ಆಮೇಲೆ ಎದ್ದು ರಾಜ್ಯ ಕಾರ್ಯವನ್ನು ಆರಂಭಿಸಿದ. ಆದರೂ ಆ ಕನಸಿನಲ್ಲಿ ಬೆಚ್ಚಿ ಬೆರಗಾದ. ಅದರ ಅರ್ಥವನ್ನು ಗ್ರಹಿಸಿಕೊಳ್ಳಲಾಗಲಿಲ್ಲ. 7:28 ಅಷ್ಟೇ ಸಿಸ್ಟರ್, 27 ಲಾಸ್ಟ್. ಹಿಂದಿನ ಅಧ್ಯಾಯ 28ರಲ್ಲಿ ಇಲ್ಲಿಗೆ ಈ ಕನಸಿನ ವಿವರ ಮುಗಿಯಿತು. ದಾನಿಯೇಲನಾದ ನಾನು ನನ್ನ ಆಲೋಚನೆಗಳಿಂದ ಬಹಳ ಕಳವಳಗೊಂಡೆ. ನನ್ನ ಮುಖ ಬಾಡಿತು, ಆದರೂ ನಡೆದ ಸಂಗತಿಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರು. ಇಲ್ಲಿ ಈ ಒಂದು ವಚನದಲ್ಲಿ 8:17 ಸಹ ಇದೇ ಇದೆ. ಅದರಂತೆ ಅವನು ತನ್ನ ಹತ್ತಿರಕ್ಕೆ ಬಂದನು. ತಾನು ಭಯಭ್ರಾಂತನಾಗಿ ಅಡ್ಡ ಬಿದ್ದೆ. ನನಗೆ ಅವನು, ನರಪುತ್ರನೇ, ಇದು ಅಂತ್ಯಕಾಲ ನೆರವೇರಿಸುವ ಕನಸು ಎಂಬುದು ನಿನಗೆ ಮನದಟ್ಟಾಗಿರಲಿ ಎಂದು ಹೇಳಿದನು. ಹೌದು ಪ್ರಿಯರ, ನಂತರ ಹಬಕ್ಕೂಕ ಗ್ರಂಥ 3:16 ಮತ್ತೆ ದಾನಿಯೇಲ 2:48 ಅದರಲ್ಲೂ ತಿಳಿಸುತ್ತೆ. ಏನಂತಂದ್ರೆ ನಾವು ಯಾವ ರೀತಿಯಲ್ಲಿ ಅಂತಂದಾಗ ಪ್ರೇಷಿತರ ಕಾರ್ಯಕಲಾಪ 15:18 ಅಂದ್ರೆ 14:10 ಸಹ ಅಂದ್ರೆ ದೇವರು ಎಲ್ಲಾ ರೀತಿಯಲ್ಲೂ ವರಪ್ರಸಾದಗಳನ್ನು ಪ್ರತಿಯೊಬ್ಬರಿಗೂ ಕೃಪಾವರಗಳನ್ನು ಕೊಟ್ಟಿರ್ತಾರೆ. ಅಂದ್ರೆ ಗುಣ ಹೊಂದುವಂತಹ ಒಂದು 7 ಕೃಪಾವರಗಳು, ದೆವ್ವ ಬಿಡಿಸುವಂತದ್ದು, ಎಲ್ಲಾ ಕೃಪಾವರಗಳು ಹೇಗೆ ಅಂದ್ರೆ ಈಗ ಇಲ್ಲಿ ಪ್ರೇಷಿತ ಕಾರ್ಯಕಲಾಪದಲ್ಲಿ ಸಂತ ಪೌಲರು ತಿಳಿಸಿದಂತೆ ಅಂದ್ರೆ ಅವರ ಒಂದು ಕರವಸ್ತ್ರ ಮುಟ್ಟಿದರೆ ಸಾಕು ಗುಣ ಹೊಂದುತ್ತೆ. ಯೇಸುಸ್ವಾಮಿ ಅದನ್ನ ನಮಗೆ ಮೊದಲೇ ತಿಳಿಸ್ತಾರೆ. ಏನಂದ್ರೆ ಆ ಒಂದು ರಕ್ತಸ್ರಾವ ಹೊಂದಿದ ಹೆಂಗಸು ಆ ಒಂದು ಯೇಸುಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದಾಕ್ಷಣ ಅಂತ ವಿಶ್ವಾಸ. ಹೌದು ಪ್ರಿಯರೇ, ನಮಗೆ ದೇವರು ನೀಡಿದಂತಹ ಎಲ್ಲಾ ವರದಾನಗಳನ್ನು ಸಹ ನಾವು ಇತರರ ಒಂದು ಉಪಯೋಗಕ್ಕಾಗಿ ಉಪಯೋಗಿಸ್ಕೊಂಡು ನಾವು ದೇವರ ಒಂದು ಸತ್ಸಂಬಂಧಕ್ಕಾಗಿ ತವಕ ಪಡಬೇಕು. ಅಂದ್ರೆ ಕೊಟ್ಟಿರುವಂತಹ ಪ್ರತಿದಿನವೂ ನಮಗೆ ನೀಡುವಂತಹ ದೈವ ವಾಕ್ಯದ ಮೂಲಕ ಅನುದಿನದ ಆಹಾರವನ್ನ ಅದೇ ರೀತಿಯಲ್ಲಿ ನಮ್ಮ ಜೀವನದ ಒಂದು ಭಾಗವಾಗಿ ಇಟ್ಕೊಂಡು ನಾವು ಅದರ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೇಕು ಅಂತ ಅರ್ಥ ಆಯ್ತು ಪ್ರಿಯ. ಥ್ಯಾಂಕ್ ಯು ಪ್ರಿಯ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಪ್ರಿಯರೇ. ಆಕ್ಚುಲಿ ಈ ಹಿಸ್ಟ್ರಿ ಸ್ವಲ್ಪ ಅಂದ್ರೆ ತುಂಬಾ ಕಲಿಬೇಕಿತ್ತು. ನಾನು ಸ್ವಲ್ಪ ಎಸ್ಕೇಪ್ ಆಗ್ತಾ ಇದ್ದೆ. ನಿನ್ನೆ ರಾತ್ರಿ ಕೆಜಿ ಸರ್ಗೆ ಫೋನ್ ಮಾಡಿದೆ, ಆದ್ರೆ ಕೆಜಿ ಸರ್ ಫೋನ್ ಎತ್ತಿಲ್ಲ. ಸೊ ಹೇಗೋ
ಸರ್ ನನಗೆ ಅರ್ಥ ಆಯ್ತು ಆಮೇಲೆ ನೋಡುವಾಗ. ಸೊ ಇದಕ್ಕೆ ಅಂತ ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ ಸ್ವಲ್ಪ. ಸೊ ಅದಕ್ಕೆ ಹೇಗೋ ದೇವರು ನನ್ನ ಇವತ್ತು 2:30ಗೆ ಎಬ್ಬಿಸಿದರು. ಸೊ ಹೇಗೋ ಇದ್ರ ಮೇಲೆ ಸ್ವಲ್ಪ ಕಲಿಯುವಂತೆ ದೇವರು ನನ್ನ ಅನುಗ್ರಹಿಸಿದ್ದಾರೆ. ಸೊ ನಾನು ಅದರ ಒಂದು ಸ್ವಲ್ಪ ಭಾಗ ನಿಮ್ಗೆ ತಿಳಿಸ್ತೀನಿ. ಅದಾದ್ಮೇಲೆ ಕೈಜೆ ಸರ್ ಕಂಟಿನ್ಯೂ ಮಾಡ್ತಾರೆ. ಆಕ್ಚುಲಿ ಪ್ರಿಯರೇ, ಈ 17ರಿಂದ 27ವರೆಗಿರುವ ವಚನಗಳು, 1ರಿಂದ 17ವರೆಗಿರುವ ವಚನಗಳ ಒಂದು ಎಕ್ಸ್ಪ್ಲನೇಷನ್ ತರ ನಾವು ಕಾಣಬಹುದು. 1ರಿಂದ 14ವರೆಗೆ ನಾವು ದಾನಿಯೇಲನ ದರ್ಶನಗಳು ನಾವು ನೋಡ್ತಾ ಇದೀವಿ. ಅದಾದ್ಮೇಲೆ ದಾನಿಯೇಲನಿಗೆ ಗಾಬ್ರಿಯಲ್ ದೇವದೂತರು ಅದರ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಸೊ ನಾವು ಇವತ್ತು ಇದು ಎಕ್ಸ್ಪ್ಲೈನ್ ಮಾಡುವಾಗ ಅದು ಒಂಥರ ರೀಕ್ಯಾಪ್ ತರ ನೀವು ತಗೋಬೇಡಿ. ನಾಳ್ದು ಮಚ್ಚಡ ಬರೋದು ಕ್ಲಿಯರ್ ಆಗಿ ಅದರ ಫುಲ್ ಪಿಕ್ಚರ್ ನಮ್ಗೆ ಕೊಡುವರು. ಆದ್ರೆ ನನಗೆ ಇವತ್ತು ದೇವರು ತೋರಿಸಿರುವ ಕೆಲವು ವಿಷಯಗಳು ನಾನು ನಿಮ್ಗೆ ತಿಳಿಸ್ತೇನೆ. ಇಲ್ಲಿ 19ನೆಯ ವಾಕ್ಯದಲ್ಲಿ ಗಬ್ರಿಯಲ್ ದೇವದೂತರು ಹೇಳ್ತಾ ಇದ್ದಾರೆ. 19ನೇ ವಾಕ್ಯ ಓದಿ. ದೇವರು ತಮ್ಮ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುತ್ತೇನೆ ಕೇಳು. ಅದು ನಿಯಮಿತ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನೀವು ಕೇಳಿ, ಅದು ಅಂತಿಮ ಕಾಲಕ್ಕೆ ಸಂಬಂಧಪಟ್ಟ ಕಾರ್ಯಗಳು. ಪ್ರಿಯರೇ, ಇಲ್ಲಿ ಅಂತಿಮ ಕಾಲ ಅಂತ ಹೇಳುವಾಗ ಈ ಒಂದು ಸಾಮ್ರಾಜ್ಯದ ಈ ಒಂದು ಸಿಸ್ಟಮಿನ ಒಂದು ಕೊನೆಯ ಭಾಗವಾಗಿ ನಾವು ತಗೋಬಹುದು. ಇದು ನಾವು ಪ್ರಕಟಣಾ ಗ್ರಂಥದೊಂದಿಗೆ ಸ್ವಲ್ಪ ಹೋಲಿಸಬಹುದಷ್ಟೇ. ಆದ್ರೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಇದನ್ನು ತಗೋಬೇಕು. ಸೊ ಪ್ರಿಯರೇ, ಇದು ಸುಮಾರು ಒಂದು ಬಿಸಿ ಒಂದು 200-250ರಲ್ಲಿ ದಾನಿಯೇಲ್ ನೋಡಿರುವ ಒಂದು ದರ್ಶನದ ಭಾಗ. ಓಕೆ, ಅದಾದ್ಮೇಲೆ ಯೇಸುವಿನ ಬರುವಿಕೆಗೆ ಮುಂಚೆ ಏನೆಲ್ಲ ಸಂಭವಿಸ್ತದೆ, ಇದು ಸ್ವಲ್ಪ ಚರಿತ್ರೆನೂ ಆಗಿದೆ. ಅದು ನಮ್ಗೆ ಈ ಒಂದು ಭಾಗದಲ್ಲಿ ದಾನಿಯೇಲನಿಗೆ ದೇವರು ತೋರಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಇದು ನನ್ಗೆ ಈ ಒಂದು ಟೋಟಲ್ ಚಾಪ್ಟರ್ನ ಮುಖ್ಯ ಒಂದು ಭಾಗವಾಗಿ ನಾನು ನೋಡ್ತಾ ಇದ್ದೇನೆ. ಆದಿಕಾಂಡದಲ್ಲಿ ಸೊದೋಮ್ ಗೊಮೋರವನ್ನು ನಾಶ ಮಾಡುವ ಮುಂಚೆ ದೇವರು ಅಬ್ರಾಹಮನ ಬಗ್ಗೆ ಹೇಳ್ತಾ ಇದ್ದಾರೆ. ಆದಿಕಾಂಡ 18ನೇ ಅಧ್ಯಾಯ 17ನೇ ವಾಕ್ಯ ನಾವು ಓಪನ್ ಮಾಡುವಾಗ, ಆದಿಕಾಂಡ 18-17 ಓದಿ. ಊರ ಹೊರಗೆ ಬಿಟ್ಟಾದ ಮೇಲೆ ಆ ಇಬ್ಬರಲ್ಲಿ ಒಬ್ಬನು ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಓಡಬೇಕು, ಹಿಂದಕ್ಕೆ ನೋಡಬೇಕು. ಆದಿಕಾಂಡ 18ನೇ ಅಧ್ಯಾಯ 17ನೇ ವಾಕ್ಯ. ಆಗ ಸರ್ವೇಶ್ವರ ತಮ್ಮೊಳಗೆ ಎಂದುಕೊಂಡರು, ನಾನು ಮಾಡಬೇಕು ಎಂದಿರುವ ಕಾರ್ಯವನ್ನು ಅಬ್ರಾಹಮನಿಂದ ಮರೆಮಾಡುವುದು ಸರಿಯಲ್ಲ. ನಾನು ಮಾಡಬೇಕು ಎಂಬ ಕಾರ್ಯಗಳು ಅಬ್ರಾಹಮನಿಂದ ಮರೆ ಮಾಡುವುದು ಸರಿಯಲ್ಲ. ದೇವರು ಯೋಚನೆ ಮಾಡ್ತಿದ್ದಾರೆ. ಅಬ್ರಾಹಮನ ಬಗ್ಗೆ ಹೇಳುವುದಾದ್ರೆ, ಅಬ್ರಾಹಮನು ಈ ಸೊದೋಮ್ ಗೊಮೋರಕ್ಕಾಗಿ ಪ್ರತ್ಯೇಕವಾಗಿ ಅದರಲ್ಲಿ ವಾಸಿಸುವ ತಮ್ಮ ತಮ್ಮನಿಗಾಗಿ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದರು. ಈ ಸೊದೋಮ್ ಗೊಮೋರಕ್ಕಾಗಿ ಪ್ರಾರ್ಥಿಸುವ ವ್ಯಕ್ತಿಯಾದ ಅಬ್ರಾಹಮನಿಗೆ ಹೇಳದೆ ದೇವರಿಗೆ ಸೊದೋಮ್ ಗೊಮೋರ ನಾಶ ಮಾಡಲು ಸಾಧ್ಯ ಇರಲಿಲ್ಲ. ದೇವರೊಂದು ವೀಕ್ನೆಸ್ ಅದಾಗಿದೆ. ನೀವು ಒಂದು ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೀರೋ, ನೀವು ಒಂದು ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀರೋ, ನೀವು ಒಂದು ವ್ಯಕ್ತಿಗಾಗಿ ಪ್ರಾರ್ಥಿಸ್ತೀರೋ, ಆ ವ್ಯಕ್ತಿಗೆ ಏನಾದ್ರೂ ಮಾಡಕ್ಕೂ ಮುಂಚೆ, ಆ ಕುಟುಂಬಕ್ಕೆ ಏನಾದ್ರೂ ಆಗೋ ಮುಂಚೆ, ಆ ರಾಜ್ಯಕ್ಕೆ ಏನಾದ್ರೂ ಆಗೋ ಮುಂಚೆ ದೇವರಿಗೆ ನಿಮ್ಗೆ ತಿಳಿಸದೆ ಮಾಡಕ್ಕೆ ಸಾಧ್ಯವಿಲ್ಲ. ಇದು ಸತ್ಯ. ಇದು ನಾವು ಅರ್ಥ ಮಾಡಬೇಕು. ಇದು ಆಮೋಸನ ಗ್ರಂಥದಲ್ಲೂ ಇದೆ. ಆಮೋಸನ ಗ್ರಂಥ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನೂ ತಾನೇ ಮಾಡುವುದಿಲ್ಲ. ಸಿಕ್ಕಿತ್ತ?
ಆಮೋಸ್ ಪ್ರವಾದಿಯ ಗ್ರಂಥ. ಹೌದಿ. 3 ಮತ್ತೆ ಮೂರನೇ ಅಧ್ಯಾಯ 9ನೇ ವಾಕ್ಯ. ಅಷ್ಟೊಂದಿನ ಅರಮನೆಗಳಲ್ಲಿ ಈಜಿಪ್ಟಿನ ಆಮೋಸ್ ಸೌಧಗಳಲ್ಲಿ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ brother. 7 ಓದಿ. ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನೂ ಮಾಡುವುದಿಲ್ಲ. ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನೂ ಮಾಡುವುದಿಲ್ಲ. ಇದು ನಮಗೆ ಒಂದು ನಿಜವಾಗಿ ಒಂದು ಶುಭ ಸಂದೇಶ. ನೋಡಿ, ಈ ದಾನಿಯೇಲನಾಗಿರುವ ಸ್ಥಳದಲ್ಲಿ ಇನ್ನು ಮುಂದೆ ಏನಾದ್ರೂ ಮಾಡಬೇಕಾದರೆ ದಾನಿಯೇಲನ ಈ ಸ್ಥಳಕ್ಕಾಗಿ ಪ್ರಾರ್ಥಿಸುವ ವ್ಯಕ್ತಿ, ಬಿನ್ನಹ ಪ್ರಾರ್ಥನೆ ಮಾಡುವ ವ್ಯಕ್ತಿ ದಾನಿಯೇಲನಿಗೆ ತಿಳಿಸದೆ ಸ್ವಾಮಿ ಸರ್ವೇಶ್ವರನಿಗೆ ಅಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಬೇರೆ ಇದು ನಾವು ನಿಜವಾಗಿ ನಾವು ಹೃದಯದಲ್ಲಿ ತಗೊಳ್ಳೋಣ. ಇದೇ ಆಕ್ಚುಲಿ ಪ್ರೊಫೆಟಿಕ್ ಇಂಟರ್ಸೆಷನ್ ಅಂತ ಹೇಳೋದು. ಓಕೆ, ಸೊ ಇಲ್ಲಿ ಸ್ವಾಮಿ ಸರ್ವೇಶ್ವರನು ದಾನಿಯೇಲನಿಗೆ ತೋರಿಸಿ ಕೊಡ್ತಾ ಇದ್ದಾರೆ. ಆಕ್ಚುಲಿ ಹೇಳೋದಾದ್ರೆ ಈ 8ನೇ ಅಧ್ಯಾಯದ 3ನೇ ವಾಕ್ಯ ಓದಿ. ಕಣ್ಣೆತ್ತಿ ನೋಡಿದಾಗ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತದ್ದು ಕಾಣಿಸಿತು. ಅದರ 2 ಕೊಂಬುಗಳು ಉದ್ದವಾಗಿದ್ದರೂ ಒಂದಕ್ಕಿಂತ ಒಂದು ದೊಡ್ಡದಾಗಿತ್ತು. ಓಕೆ, ಇಲ್ಲಿ ಈ ಟಗರು 2 ಕೊಂಬುಗಳಿದೆ. ನಾವು ಈ ದಾನಿಯೇಲನ ಅಧ್ಯಾಯ ಪ್ರಾರಂಭದಿಂದ ಓದುವಾಗ 2 ಸಾಮ್ರಾಜ್ಯವನ್ನು ಕುರಿತು ನೋಡ್ತಾ ಇದ್ದೀವಿ. ಒಂದು ಪರ್ಷಿಯಾ ಸಾಮ್ರಾಜ್ಯ, ನೆಬೂಕದ್ನೆಚ್ಚರ್ ಇರುವ ಪರ್ಷಿಯಾ ಸಾಮ್ರಾಜ್ಯ. ಸರ್ ಇಲ್ಲ, ಬ್ಯಾಬಿಲೋನ್ ಇನ್ನೊಂದು ಅದರ ಒಂದು ಭಾಗವಾಗಿದೆ ಪರ್ಷಿಯಾ. ಬ್ಯಾಬಿಲೋನ್ ಟೋಟಲ್ ಸಾಮ್ರಾಜ್ಯ ತಗೊಂಡ್ರೆ ಅದರ ಒಂದು ಭಾಗವಾಗಿದೆ ಪರ್ಷಿಯಾ. ಇನ್ನೊಂದು ಭಾಗವಾಗಿದೆ ಮೇಧ್ಯ, ಪರ್ಷಿಯಾ. ಇದೆರಡು ಸೇರಿ ಆಕ್ಚುಲಿ ಬ್ಯಾಬಿಲೋನ್ ಒಂದು ರೀತಿಯಲ್ಲಿ ತಗೋಬಹುದು. ಓಕೆ, ಎಕ್ಸ್ಟೆಂಡೆಡ್ ಏರಿಯಾನೂ ಇದೆ ಸ್ವಲ್ಪ. ಸೊ ಇದರಲ್ಲಿ ಪರ್ಷಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಮೇಧ್ಯ ಸಾಮ್ರಾಜ್ಯಕ್ಕಿಂತ. ಸೊ ಅದೇ ಆಗಿದೆ, ಈ ಒಂದು ಕೊಂಬು ಸ್ವಲ್ಪ ದೊಡ್ಡದು, ಒಂದು ಕೊಂಬು ಸ್ವಲ್ಪ ಚಿಕ್ಕದು ಎಂದು ಹೇಳುವುದು. 20ನೇ ವಾಕ್ಯದ ಕ್ಲಿಯರ್ ಆಗಿ ಹೇಳ್ತಾ ಇದೆ. 20ನೇ ವಾಕ್ಯ ಓದಿ, 8:20. ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯದ ಮತ್ತು ಪರ್ಷಿಯದ ರಾಜ್ಯ. ಮಧ್ಯದ ಮತ್ತು ಪರ್ಷಿಯದ ರಾಜ್ಯ. ಓಕೆ, ಸೊ ಇದೆರಡು ಸೇರುವುದು ಬಾಬಿಲೋನ್ ಸಾಮ್ರಾಜ್ಯ. ಓಕೆ, ಇನ್ನು ಮುಂದುವರಿಸಿ ಓದಿ. ಆ ಓತ ಗ್ರೀಕ್ ರಾಜ್ಯ, ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೆಯ ರಾಜ. ಸೊ ಏನಾಗ್ತಾ ಇದೆ, 21ನೇ ವಚನ ಬರುವಾಗ ನೋಡಿ, ಈಗ ದಾನಿಯೇಲ್ ಆಗಿರುವಾಗ ಬಾಲ್ತಶಾರ್ ರಾಜನು ಆಡಳಿತ ಮಾಡ್ತಾ ಇದ್ರೆ ಮೇದ್ಯ. ಆದ್ರೆ ದೇವರವರಿಗೆ ತೋರಿಸಿಕೊಡ್ತಾ ಇದ್ದಾರೆ, ಮುಂಬರುವ ದಿನಗಳಲ್ಲಿ ಒಂದು ಮಹಾರಾಜರು, ಓಕೆ, ಅದು ಗ್ರೀಕರು ಬಂದು ಈ ಪರ್ಷಿಯಾ, ಮೇಧ್ಯ ಈ ಒಂದು ಸಾಮ್ರಾಜ್ಯವನ್ನು ನಾಶ ಮಾಡಿ ಅವರು ಈ ಒಂದು ರಾಜ್ಯವನ್ನು ತಮ್ಮ ಹತೋಟಿಯಲ್ಲಿ ತಗೊಳ್ಳೋರು. ಅಲೆಕ್ಸಾಂಡರ್ ದ ಗ್ರೇಟ್ ಅಂದೆಲ್ಲ ನಾವು ಹೇಳಿದೀವಿ, ಆಲಿಸಿರ್ಬೋದು ಅಲ್ವಾ? ಅಲೆಕ್ಸಾಂಡರ್ ಚಕ್ರವರ್ತಿ ಅವರು ಅಫ್ಘಾನಿಸ್ತಾನವರೆಗೆ, ಇಂಡಿಯಾದ ಪಕ್ಕದವರೆಗೆ ಬಂದು ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಹಾಕಿ ವಾಪಸ್ ಹೋದ ಚರಿತ್ರದಲ್ಲಿ ಇದ್ದಾರೆ. ಸೊ ಇದು ಈ 21ನೇ ವಾಕ್ಯ. 21ನೇ ವಾಕ್ಯ ಮತ್ತೊಮ್ಮೆ ಓದಿ. ಆ ಓತ ಗ್ರೀಕ್ ರಾಜ್ಯ, ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೆಯ ರಾಜ. ಓಕೆ, ಸೊ ಇವತ್ತು ಬೆಳಿಗ್ಗೆ ನನಗೆ ತುಂಬಾ ಆಶ್ಚರ್ಯ ಆಯಿತು ಇದರ ಬಗ್ಗೆ ನೋಡುವಾಗ. ಮಕ್ಕಬಾಯ ಗ್ರಂಥದಲ್ಲಿ 1 ಮಕ್ಕಬಿ 1ನೇ ಅಧ್ಯಾಯದಲ್ಲೇ ಈ ಅಲೆಕ್ಸಾಂಡರ್ ಚಕ್ರವರ್ತಿಯ ಬಗ್ಗೆ ಇದೆ. ಮಕ್ಕಬಿ 1. ನಾವು ಎಲ್ಲ ಪೂರ್ತಿ ಓದುವ ಆ ಟೈಮ್ ಇಲ್ಲ, ನಾವು ಜಸ್ಟ್ ಹೆಡ್ಡಿಂಗ್ಸ್ ಮಾತ್ರ ಓದಿದ್ರೆ. ಸರ್ ಒಂದು ಕರೆಕ್ಷನ್, ಅದು ಅಲೆಕ್ಸಾಂಡರ್ನ ಬಗ್ಗೆ ಅಲ್ಲ ಸರ್, ಅಂತಿಯೋಕನ ಬಗ್ಗೆ. ಅದ್ರ ಹೆಡ್ಡಿಂಗ್ ಓದಿ, 1ನೇ ಅಧ್ಯಾಯದ 1ನೇ ಅಧ್ಯಾಯದ ಹೆಡ್ಡಿಂಗ್ ಜಸ್ಟ್ ಓದಿ. ಅಲೆಕ್ಸಾಂಡರ್ ಮಹಾಶಯ.
ಯಾ ಈ ಅಲೆಕ್ಸಾಂಡರ್ ಅವರ ಈ ಅಲೆಕ್ಸಾಂಡರ್ ಆ ಒಂದು ಸರ್ವ ಸೈನ್ಯಾಧಿಪನ ದೊಡ್ಡ ಚಕ್ರವರ್ತಿ, ಎಲ್ಲಾ ರಾಜ್ಯಗಳನ್ನು ತನ್ನ ಹತೋಟಿಯಲ್ಲಿ ತಂದವರು. ಅವರು ಬರೀ 34 ವರ್ಷ ಮಾತ್ರ ಬದುಕಿರುವುದು. ಅವರ ರೋಲಿಂಗ್ ಬರೀ 3.5 ವರ್ಷ. ಯಶಸ್ವಾಮಿ ಜೀವಿಸಿದ ಹಾಗೆ 3.5 ಅಲ್ಲ, ಬಹಿರಂಗ ಜೀವನ ಮಾಡಿದ ಹಾಗೆ 3.5 ವರ್ಷದಲ್ಲಿ ಅವರು ಯುದ್ಧಗಳ ಮೇಲೆ ಯುದ್ಧಗಳನ್ನು ಮಾಡಿ ಭೂಮಿಯ ಒಂದು ದೊಡ್ಡ ಭಾಗವು ಅವರ ಅಂಡರಲ್ಲಿ ತಂದರು. ಸೊ ಇದರ ಹೆಡ್ಡಿಂಗ್ ಮಲಯಾಳದಲ್ಲಿ ಮಹಾನಾಯದ ಅಲೆಕ್ಸಾಂಡರ್ ಎಂದಿದೆ. ಅಲೆಕ್ಸಾಂಡರ್ ದ ಗ್ರೇಟ್. ಅಲೆಕ್ಸಾಂಡರ್ ದ ಗ್ರೇಟ್. ಈ ಕನ್ನಡದಲ್ಲೂ ಅದೇ ಅಲ್ಲ, ಅಲೆಕ್ಸಾಂಡರ್ ದ ಗ್ರೇಟ್. ಅಲೆಕ್ಸಾಂಡರ್ ಮಹಾಶಯ. ಓಕೆ ಓಕೆ. ಸೊ ಈ ಅಲೆಕ್ಸಾಂಡರ್ 34 ವಯಸ್ಸಿನಲ್ಲಿ ಅಂದ್ರೆ ತೀರಿ ಹೋದಾಗ ಅಲೆಕ್ಸಾಂಡರ್ಗೆ 4 ಕಮಾಂಡರ್ಸ್ ಇದ್ರಂತೆ. ಈ 4 ಕಮಾಂಡರ್ಸ್ ಈ ಅಲೆಕ್ಸಾಂಡರ್ ತನ್ನದಾಗಿಸುವ ರಾಜ್ಯವನ್ನು 4 ಭಾಗವಾಗಿ ಡಿವೈಡ್ ಮಾಡಿ ರೂಲ್ ಮಾಡ್ತಾ ಇದ್ರು. ಆ ಭಾಗವಾಗಿದೆ 22ನೇ ವಚನ. 22ನೇ ವಚನ ಓದಿ. ಇದು ದಾನಿಯೇಲ ಮೇಲೆ ಆ ಕೊಂಬು ಮುರಿದೋದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದಂತೆಯೇ ಆ ಜನಾಂಗದಿಂದ 4 ರಾಜ್ಯಗಳು ಏಳುವವು. 4 ಕೊಂಬುಗಳು ಅಂದ್ರೆ ಇದೆಲ್ಲ ಮುಂಬರುವ ದಿನಗಳಲ್ಲಿ ಬರಲಿರುವ ಕಾರ್ಯಗಳು. 4 ಕೊಂಬುಗಳು ಅಂತ ಹೇಳುವುದು ಈ ಚರಿತ್ರದಲ್ಲಿ ಇದೆ. ಈ ಅಲೆಕ್ಸಾಂಡರ್ನ 4 ಕಮಾಂಡರ್ಸ್, ಅವರ ಹೆಸರುಗಳೆಲ್ಲ ಇದೆ. ಅದು ಮಕ್ಕಬಿ ಗ್ರಂಥದಲ್ಲೂ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣ್ತಾ ಇದೆ. 4 ಕಮಾಂಡರ್ಸ್. ಈ 4 ಕಮಾಂಡರ್ಸ್ ಅಲ್ಲಿ ಒಬ್ಬರಾಗಿದ್ದಾರೆ ಸೆಲ್ಯೂಸಿಯಸ್. ಸೊ ಈ ತರ 4 ಕಮಾಂಡರ್ಸ್ ಇದ್ದಾರೆ. ಅವರು 4 ಭಾಗವಾಗಿ ಡಿವೈಡ್ ಮಾಡಿದರು. ಸೊ ಅದ ನಂತರ ಸರ್ ಹೇಳಿದ ಹಾಗೆ ಅಂದಿಯೋಕಸ್, ಅದು ಮಕ್ಕಬೀಸ್ ಅಲ್ಲಿ 10ನೇ ವಚನದ ಹೆಡ್ಡಿಂಗ್ ಏನಿದೆ, ಮೊದಲನೇ ಅಧ್ಯಾಯ. ಅಂತಿಯೋಕಸ್ ಎಪಿಫನಸ್. ಆಕ್ಚುಲಿ ನಾನು ಹೇಳಿರೋ ಈ ಪಾಯಿಂಟ್ ಇದೆಯಲ್ಲ ನೋಡಿ, ಮಕ್ಕಬಿ 1ನೇ ಅಧ್ಯಾಯ 1ನೇ ವಚನ. 1ನೇ ವಚನ ಸ್ವಲ್ಪ ಓದಿ, ಅದನ್ನು ಸ್ವಲ್ಪ ಕ್ಲಾರಿಟಿ ಸಿಗ್ತದೆ. ಮಕ್ಕಬೀಸ್ ಓದಿ. ಮ್ಯಾಸಿಡೋನಿಯಾದವನು ಫಿಲಿಪ್ಪನ ಮಗನು ಆದ ಅಲೆಕ್ಸಾಂಡರನು ಸೈಪ್ರಸ್ನಿಂದ ಬಂದು ಪರ್ಷಿಯರನ್ನ ಮತ್ತು ಮೇದ್ಯರ ರಾಜನಾಗಿದ್ದ ಡೇರಿಯಸ್ನನ್ನು ಸೋಲಿಸಿದನು. ಅವನ ಸಿಂಹಾಸನವನ್ನು ಆಕ್ರಮಿಸಿಕೊಂಡನು. ಗ್ರೀಸ್ ದೇಶದ ರಾಜನಾಗಿದ್ದ ಇವನು ಅನೇಕ ಯುದ್ಧಗಳನ್ನು ಮಾಡಿ ಕೋಟೆ ಕೊತ್ತಲಗಳನ್ನು ಸ್ವಾಧೀನ ಮಾಡಿಕೊಂಡು ಸ್ಥಳೀಯ ರಾಜರನ್ನು ಸಂಹರಿಸಿದನು. ಭೂಮಿಯ ತುತ್ತತುದಿಯವರೆಗೂ ದಂಡಯಾತ್ರೆ ಕೈಗೊಂಡು ರಾಷ್ಟ್ರಗಳನ್ನು ಒಂದಾದ ಮೇಲೆ ಒಂದಾಗಿ ಸುಲಿಗೆ ಮಾಡಿದನು. ಸೊ ಹಿ ಈಸ್ ಅಲೆಕ್ಸಾಂಡರ್ ದ ಗ್ರೇಟ್. ಓಕೆ, ಇನ್ನು ಮುಂದುವರಿಸಿ. ಇಡೀ ಜಗತ್ತು ಇವನ ಮುಂದೆ ಮಾತೆತ್ತದಂತಾಯಿತು. ಹೀಗೆ ಘನತೆಯಿಂದ ಘನತೆಗೆ ಹೇರಿದ ಇವನು ಬಹಳವಾಗಿ ಉಬ್ಬಿ ಹೋದನು. ಬಲಾಢ್ಯ ಸೈನ್ಯ ಇವನಿಗಿತ್ತು. ನಾನಾ ರಾಷ್ಟ್ರ, ಜನಾಂಗ ಹಾಗೂ ಅರಸರು ಇವನಿಗೆ ಅಧೀನರಾಗಿ ಕಪ್ಪ ಕಾಣಿಕೆ ಸಲ್ಲಿಸುವವರಾದರು. ಹೀಗಿರಲು ಇವನು ಅಸ್ವಸ್ಥನಾದನು. ತನ್ನ ಮರಣಕಾಲ ಸಮೀಪಿಸಿತೆಂದು ತಿಳಿದುಕೊಂಡನು. ಆದ್ದರಿಂದ ಯೌವನಾರಭ್ಯ ತನ್ನ ಜೊತೆಯಲ್ಲೇ ಬೆಳೆದ ಗೌರವಾನ್ವಿತ ಅಧಿಕಾರಿಗಳನ್ನು ಕರೆದು, ನಾನು ಜೀವಂತನಾಗಿರುವಾಗಲೇ ತನ್ನ ಸಾಮ್ರಾಜ್ಯವನ್ನೆಲ್ಲ ಅವರಿಗೆ ಹಂಚಿಕೊಟ್ಟನು. ಅಲೆಕ್ಸಾಂಡರ್ ಸಾಕು. ಈ 4 ಅಂದ್ರೆ ನನ್ಗೆ ಗೊತ್ತಿಲ್ಲ, 3.5 ವರ್ಷನ ಎಷ್ಟು ವರ್ಷ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಈ 4 ಕಮಾಂಡರ್ಸ್ ಗಳಿಗೆ ಡಿವೈಡ್ ಮಾಡಿ ಕೊಟ್ಟರು, ಅದು ಇದರಲ್ಲಿ ಇದೆ. ಓಕೆ, ಅದಾದ ನಂತರ 10ನೇ ವಾಕ್ಯ ಓದಿ. ಆ ಅಧಿಕಾರಿಗಳಿಂದ ವಿಶಲತೆಯ ಬೇರೊಂದು ಚಿಗುರುಗೊಂಡಿತು. ಇವನೇ ಅಂತಿಯೋಕ ಎಪಿಫನಸ್.
ಆಕ್ಚುಲಿ ಎಪಿಫೆನಸ್ ಅಂದ್ರೆ ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಅರ್ಥ. ಡಿವೈನ್ ಮ್ಯಾನಿಫೆಸ್ಟ್, ಇವನ್ ಸ್ವಂತವಾಗಿ ಆಕ್ಚುಲಿ ಅವನ ಹೆಸರು ಅಂತಿಯೋಕ್ಯಸ್. ಅದರ ಜೊತೆಗೆ ಇವ್ರು ಸೇರಿಸಿ ಇಟ್ಟಿರೋದು ಎಪಿಫಾನಸ್. ಎಪಿಫಾನಸ್ ಅಂದ್ರೆ ಎಪಿಸ್ಕೋಪಲ್ ಅಂತೆಲ್ಲ ಹೇಳ್ತೀವಲ್ಲ. ಸೊ ಎಪಿಫಾನಸ್ ಅಂದ್ರೆ ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂತ, ನಾನೊಂದು ದೇವರ ಒಂದು ಮ್ಯಾನಿಫೆಸ್ಟೇಷನ್ ಎಂಬ ರೀತಿಯಲ್ಲಿ ಈ ಅಂತಿಯೋಕಸ್ ತನ್ನದೇ ಆಗಿರುವ ಒಂದು ಹೆಸರು ಸಾಧಿಸಿ ತುಂಬಾ ಅಂದ್ರೆ ಕಾಲಾಗಿ ರೂಲಿಂಗ್ ಮಾಡ್ತಾ ಇದ್ದನ. ಓಕೆ, ಇದು ಸರ್ ಇವನು 12 ವರ್ಷ ಅಂತ ಬರ್ದಿದೆ ಸರ್. ಅಲೆಕ್ಸಾಂಡರ್ 12 ವರ್ಷ ರಾಜ್ಯವಾಳಿ 12 ವರ್ಷ, 12 ವರ್ಷ, 12 ವರ್ಷ. ಸೊ ಇನ್ನು ಈ ಅಂತಿಯೋಕ್ಯಸ್ ಎಪಿಫಾನಸ್ ಬಗ್ಗೆ ಇಲ್ಲಿ ನೋಡಿ, ದಾನಿಯೇಲಿಗೆ ಬನ್ನಿ. ದಾನಿಯೇಲು 8ನೇ ಅಧ್ಯಾಯ 22-23 ಓದಿ. ಆ ಕೊಂಬು ಮುರಿದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದಂತೆಯೇ ಆ ಕೊಂಬು ಜನಾಂಗದಿಂದ ಮುರಿದ ಮೇಲೆ 4 ರಾಜ್ಯಗಳು ಅಲೆಕ್ಸಾಂಡರ್ ಮುರಿದ ಮೇಲೆ ಆ ಸ್ಥಾನದಲ್ಲಿ 4 ಕೊಂಬುಗಳು ಬಂತು. ಇನ್ನು ಆದರೆ ಮೊದಲನೇ ರಾಜನಿಗೆ ಇದ್ದಷ್ಟು ಶಕ್ತಿ ಅವುಗಳಿಗೆ ಇರುವುದಿಲ್ಲ. ಆ ರಾಜ್ಯಗಳ ಕಡೆಯ ಕಾಲ ಬಂದಾಗ ಅಧರ್ಮಿಗಳು ಅಪರಾಧ ಭರ್ತಿಯಾದಾಗ ಕ್ರೂರ ಮುಕ್ಕೋನು ಕುತಂತ್ರ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುವನು. ಆ ಒಬ್ಬ ರಾಜನಾಗಿದ್ದಾನೆ ಈ ಅಂತಿಯೋಕಸ್ ಎಪಿಫಾನಸ್. ಅರ್ಥ ಆಯ್ತಲ್ಲ ಪ್ರಿಯರೇ? ನಾವು ಅರ್ಥ ಮಾಡ್ಬೇಕು, ಇದೆಲ್ಲ ನಡೆಯೋದು ಯಾವಾಗ ಗೊತ್ತಾ? ಈ ದಾನಿಯಲ್ ಟೈಮ್ ಅಲ್ಲ. ಮೇ ಬಿ ದಾನಿಯಲ್ ಆದ್ಮೇಲೆ ಒಂದು 100 ವರ್ಷ 150 ವರ್ಷ ನಂತರ ನಡೆಯಲಿರುವ ಕಾರ್ಯಗಳು ದೇವರು ದಾನಿಯೇಲನಿಗೆ ತೋರಿಸಿಕೊಡ್ತಾ ಇದ್ದಾರೆ. ಈ ಅಂತಿಯೋಕ್ಯಸ್ ಆಗಿದ್ದಾರೆ ಬಂದು ಜೆರುಸಲೇಮ್ ದೇವಾಲಯವನ್ನು, ಅಂದ್ರೆ ಅಲ್ಲಿ ಈ ಒಂದು ಪ್ರತಿಮೆಯನ್ನು, ಅವರ ಒಂದು ಸೂರ್ಯ ದೇವನ ಒಂದು ಪ್ರತಿಮೆಯನ್ನು ಈ ಜೆರುಸಲೇಮ್ ದೇವಾಲಯದಲ್ಲಿ ಸ್ಥಾಪಿಸಿದ್ದರು. ಅವ್ರಿಗೆ ಇವರೆಲ್ಲ ದೇವರುಗಳೇ. ಓಕೆ, ಅದೇ ರೀತಿಯಲ್ಲಿ ಈ ಜೆರುಸಲೇಮ್ ಸೂಯಿಸ್ ದೇವನ್. ಓಕೆ, ಜೆರುಸಲೇಮ್ ದೇವಾಲಯದಲ್ಲಿ ಅಂದ್ರೆ ಒಂದೊಂದು ಸಮಯದಲ್ಲಿ ಬಲಿ ಅರ್ಪಣೆ ನಡೀತಾ ಇತ್ತು. ಈಗ ನಮ್ಗೆ ಗೊತ್ತು, ಪೇತ್ರ ಮತ್ತು ಯೋವಾನ ಸಾಯಂಕಾಲದ ಬಲಿ ಅರ್ಪಣೆಗೆ ಹೋದಾಗಲೇ ಆ ಹುಟ್ಟುಕುಂಟನೆ ಎದ್ದು ನಡೆದಿರುವುದು. ಸೊ ಬೆಳಿಗ್ಗೆ ಇದೆ ಬಲಿ ಅರ್ಪಣೆ, ಸಾಯಂಕಾಲ ಇದೆ ಬಲಿ ಅರ್ಪಣೆ, ನಿರಂತರ ದಹನ ಬಲಿ, ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದೊಂದು ಯಾಮಗಳಲ್ಲೂ ಬಲಿ ಅರ್ಪಣೆ ನಡೀತಾ ಇದೆ, ದಹನ ಬಲಿ ನಡೀತಾ ಇದೆ. ಇದೊಂದು ನಿಲ್ಲಿಸಿರುವ ವ್ಯಕ್ತಿ ಅಂತಿಯೋಕಸ್ ಎಪಿಫಾನಸ್. ಬೇರೆ ಸೊ ಇದು ಸಹ ಇಲ್ಲಿ ಬರೆಯಲಾಗಿದೆ. ದಾನಿಯೇಲನಿಗೆ ಅಂದ್ರೆ ಸುಮಾರು 250 ವರ್ಷಗಳ ಹಿಂದೆನೆ ಈ ಕಾರ್ಯಗಳೆಲ್ಲ ನಡೆಯುತ್ತದೆ ಎಂದು ದೇವರು ದಾನಿಯೇಲನಿಗೆ ತೋರಿಸಿದ. ಸೊ ಪ್ರಿಯರೇ, ಇನ್ನೂ ನಾವು ನೋಡೋದಾದ್ರೆ ಇದರ ಒಂದು ರಿಪ್ಲಿಕೇಶನ್ ಆಗಿದೆ ಪ್ರಕಟಣೆ. ಅಂದ್ರೆ ಇನ್ನು ಮುಂಬರುವ ದಿನಗಳಲ್ಲೂ ಇದೇ ತರ ಒಂದು ಚರಿತ್ರೆಗಳೇ ಮುಂದುವರಿಯೋದು. ಈ ಅಲೆಕ್ಸಾಂಡರ್ ಆಗಿರೋರು ಬರ್ತಾರೆ, ಅದು ಡಿವೈಡ್ ಆಗಿ 4 ವ್ಯಕ್ತಿ ರಾಜರುಗಳು ಆಗಿರೋರು ಬರ್ತಾರೆ. ಇನ್ನು ಅಂತಿಯೋಕಸ್ ಎಪಿಫಾನಸ್ ಎಂಬ ರೀತಿಯಲ್ಲಿ ನಾನು ದೈವಿಕ ಅಂದ್ರೆ ಮ್ಯಾನಿಫೆಸ್ಟೇಷನ್ ಎಂಬ ರೀತಿಯಲ್ಲಿ ಬರೋರು. ಆಕ್ಚುಲಿ ಇವರನ್ನು ಒಂದು ಆಂಟಿ ಕ್ರೈಸ್ಟಿನ ಒಂದು ಲಕ್ಷಣವಾಗಿ ನಾವು ತೋರಿಸ್ತಾ ಇದ್ದಾರೆ. ಆಕ್ಚುಲಿ ಆ ಟೈಮಲ್ಲಿ ಈವನ್ ಯೇಸುವಿನ ಜನನ ಆಗಿಲ್ಲ. ಆದ್ರೆ ಈಗ ನಾವು ಒಂಥರ ಟ್ಯಾಲಿ ಮಾಡುವಾಗ ಈ ಅಂತಿಯೋಕಸ್ ಎಪಿಫಾನಸ್ ಒಂದು ಆಂಟಿ ಕ್ರೈಸ್ಟಿನ ಒಂದು ಚಿಹ್ನೆಯಾಗಿ ನಾವು ತಗೊಳ್ಬಹುದು. ಸೊ ಪ್ರಿಯರೇ, ಸೊ ಅದಾದ್ಮೇಲೆ ಮುಂದುವರಿಸಿ ಓದುವಾಗ ಈ ರಾಜನು ನಾಶ ಆಗ್ತದೆ. ಪ್ರಿಯರೇ, ಒಂದು ಮಾತ್ರ ಹೇಳ್ತೀನಿ, ಯಾರೇ ಏನೇ ದುರಂತಗಳು ಬಂದರೂ ಇಸ್ರಾಯೇಲ್ ಜನರ ಜೀವನದಲ್ಲಿ ನೋಡಿ, ಈಜಿಪ್ತಿನಿಂದ ತುಂಬಾ ಸಫರಿಂಗ್ ಆಯ್ತು ಇಸ್ರಾಯೇಲ್ ಜನರಿಗೆ. ಆದ್ರೆ ಅಲ್ಲಿಂದ ದೇವರ ಈ ಸಫರಿಂಗಿನ ಮಧ್ಯೆ ಅವರನ್ನು ಕೆಂಪು ಸಮುದ್ರವನ್ನು ದಾಟಿಸಿ ಮರುಭೂಮಿಯಲ್ಲಿ ದಾಟಿ ಕರ್ಕೊಂಡು ಬಂದರು. ಅವರಿಗೊಂದು ಮಹಾ ಫೀಸ್ಟ್ ಅನ್ನು ಕೊಟ್ರು, ಪಾಸ್ ಓವರ್ ಫೀಸ್ಟ್. ನಿಮ್ಗೆ ಯಾವಾಗೆಲ್ಲ ಸಫರಿಂಗ್ ಆಗ್ತದೋ ಅದರ ಕೊನೆ ಒಂದು ಫೀಸ್ಟ್ ಆಗಿರುತ್ತದೆ. ಈಗ ಇಲ್ಲಿ ಯಹೂದ್ಯರು ದೊಡ್ಡ ಸಫರಿಂಗ್ ಹೋಗ್ತಾ ಇತ್ತು, ಸಫರಿಂಗ್ ಅಲ್ಲಿ ಇದ್ದಾರೆ. ಅವರು ಬೇರೆ ಗುಲಾಮರಾಗಿದ್ದಾರೆ, ಇನ್ನೊಂದ್ ಕಡೆ ಅವರ ದೇವಾಲಯ ಹಾಳಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ
ಇದರ ಕೊನೆಯಲ್ಲಿ ದೊಡ್ಡ ಫೀಸ್ಟ್ ಆಗಿ ಯಾರು ಬಂದ್ರು? ಕ್ರಿಸ್ಮಸ್ ಹಬ್ಬವನ್ನು ಬಂತು, ಯೇಸು ಸ್ವಾಮಿಯ ಜನನ ಉಂಟಾಯಿತು ಈ ಒಂದು ದುರಂತಗಳ ಮಧ್ಯೆ. ಅದರ ಕೊನೆಯ ಇದು ನಮ್ಗೊಂದು ಶುಭ ಸಂದೇಶವೇ. ನಮ್ ಜೀವನದಲ್ಲಿ ದುರಂತಗಳ ಆ ಕಣ್ಣೀರಿನ ಆ ಉಪ್ಪು ರುಚಿಯನ್ನು ರುಚಿಸಿ ಇರುವ ವ್ಯಕ್ತಿಗಳು ನಾವಾಗಿದ್ದರೆ, ಬೇರೆ ಆಂಟಿಸಿಪೇಟ್ ಮಾಡಿ, ಎಕ್ಸ್ಪೆಕ್ಟ್ ಮಾಡಿ, ನಿಮಗೂ ಒಂದು ದೊಡ್ಡ ಫೀಸ್ಟ್ ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಬಂದೇ ಬರುತ್ತದೆ. ಚರಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಚರಿತ್ರ ಎಲ್ಲ ಕಡೆನೂ ರಿಪೀಟ್ ಆಗಿದೆ. ಇಸ್ರಾಯೇಲ್ ಜನರು ಗುಲಾಮರಾಗಿರುವ ಅವಸ್ಥೆಯಲ್ಲಿ ಅವರಿಗೆ ಹಾಲು ಜೇನು ಹರಿಯುವ ಕಾನಾನ್ ಊರನ್ನು ಕೊಟ್ಟರು. ಇಲ್ಲಿ ಇಸ್ರಾಯೇಲ್ ಜನರು ಗುಲಾಮರಾಗಿ ಈ ಮೇದ್ಯ ಪರ್ಷಿಯಾ ರಾಜ್ಯದಲ್ಲಿ ಗುಲಾಮರಾಗಿದ್ದಾಗ ಅವರಿಗೊಬ್ಬ ರಕ್ಷಕನಾದ ಯೇಸು ಸ್ವಾಮಿಯನ್ನು ಕೊಟ್ಟರು. ಪ್ರಿಯರೇ, ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರು, ಕ್ರೈಸ್ತರು ಯೇಸುವಿನ ಮರಣ ನಂತರ ಅನೇಕ ರೀತಿಯಲ್ಲಿ ದುರಂತಗಳನ್ನು ಅನುಭವಿಸುವಾಗ ಅವರನ್ನು ಮುನ್ನಡೆಸಲು ದೇವರೊಂದು ಸಂತ ಪೌಲನನ್ನು ಕೊಟ್ಟರು. ಇದೇ ರೀತಿ ನಾವು ನೋಡ್ಬೋದು, ಅಂತ ದುರಂತಗಳ ಮಧ್ಯೆ ದೇವರೊಬ್ಬೊಬ್ಬ ಪ್ರವಾದಿಗಳ ಚರಿತ್ರದಲ್ಲಿ ನೋಡಿದಾಗ ಸಂತ ಅಂತೋಣಿಯವರು, ಸೇಂಟ್ ಫ್ರಾನ್ಸಿಸ್ ಅಸೀಸಿ, ಇನ್ನು ಮುಂದೆ ಒಂದೊಂದು ಸಂದರ್ಭಗಳು ನಮ್ಗೆ ದೇವರ ಹತ್ರ ಕೊಟ್ಟವ್ರೆ. ಅವರೆಲ್ಲ ಈಗ ಅವರ ಹಬ್ಬಗಳು ದೊಡ್ಡ ಫೀಸ್ಟ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರಿಯರೇ, ಇದು ಒಂದು ಕಾಲಕ್ಕೆ ಮಾತ್ರವಲ್ಲ, ಇಡೀ ಚರಿತ್ರದಲ್ಲಿ ನಿರಂತರವಾಗಿ ನಡೀತಾ ಇರುವ ಕಾರ್ಯ. ಆದ್ರೆ ಇದ್ರಲ್ಲಿ ನಾವು ನಂಬಬೇಕು, ನಮ್ಮ ಜೀವನದಲ್ಲಿ ಒಂದು ಹಬ್ಬ ಬರುತ್ತದೆ, ನಾವು ವಿಶ್ವಾಸಿಸಬೇಕು. ಹೌದು, ನಾವು ನೋಡುವುದಾದ್ರೆ ಒಳ್ಳೆಯದಾಗಿ ಏನೂ ಕಾಣಲ್ಲ. ಕೆಲವೊಮ್ಮೆ ಕುಟುಂಬದ ಅವಸ್ಥೆಗಳು ನೋಡುವಾಗ, ಸಿಚುವೇಶನ್ಸ್ ನೋಡುವಾಗ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಣಬಹುದು. ಹೇಗೆ, ಏನು? ಮಕ್ಕಳ ವಿಷಯಗಳು ನೋಡುವಾಗ ಕೆಲವೊಮ್ಮೆ ನಮ್ಗೇನೆ ಒಂದು ಸಂಶಯ ಆಗ್ತದೆ, ಏನಾಗ್ತದೆ ಅಂತ ಹೇಳಿ. ಆದ್ರೆ ಪ್ರಿಯರೇ, ಇದ್ರಲ್ಲೆಲ್ಲ ಮೇಲೆ ನಮಗೊಂದು ಹಬ್ಬ ಬರುತ್ತೆ, ಒಂದು ದೊಡ್ಡ ಫೀಸ್ ನಮ್ಗುಂಟಾಗ್ತದೆ. ನಮ್ಮ ಜೀವನದಲ್ಲೂ ಒಬ್ಬ ರಕ್ಷಕನು ಬಂದೇ ಬರುವನು. ಯೇಸು ಸ್ವಾಮಿ ನಮಗೆ ಆ ಒಂದು ಮಹಾಕೃಪೆ ನಮ್ಗೆ ಕೊಟ್ಟೆ ಕೊಡುವರು. ಆದ್ರೆ ನಾವು ವಿಶ್ವಾಸದಿಂದ ಎದುರು ನೋಡ್ಬೇಕು. ಯಾವಾಗ ಅಂತ ಹೇಳಕ್ಕಾಗಲ್ಲ, ಆದ್ರೆ ಬಂದೇ ಬರುತ್ತೆ. ಕಾರಣ, ದಾನಿಯೇಲನಿಗೆ 200-250 ವರ್ಷಗಳ ಹಿಂದೆ ತೋರಿಸಿದ ಈ ದರ್ಶನಗಳೆಲ್ಲ 100-150 ವರ್ಷಗಳಲ್ಲಿ ಅದೇ ರೀತಿಯಲ್ಲಿ ನಡೆಯುವುದು ಬೈಬಲಿನಲ್ಲೇ, ಮಕ್ಕಬಿಯರ ಗ್ರಂಥದಲ್ಲೇ ಬರೆದಿದೆ ಅಂತ ಹೇಳುವಾಗ ಇದು ಈ ಇದು ಅವ್ರ ಹೆಸರು ಮರ್ತೋಯ್ತಲ್ಲ, ಅದು ಪ್ರವಾದಿ ಗ್ರಂಥದಲ್ಲಿದೆ, ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವನು. ಹಬೂಕಕ್ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯ ಓದುವಾಗ, ಹಬೂಕಕ್ ಪ್ರವಾದಿ ತಗೊಳ್ಳಿ ಬೇಗ. ಹಬೂಕಕ್ ಪ್ರವಾದಿಯ ಗ್ರಂಥ, ಆಕ್ಚುಲಿ ಹಬೂಕಕ್ ಪ್ರವಾದಿ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ಓದುವಾಗ ಅಳುತ್ತಾ ಇದ್ದಾರೆ. ನಾನೆಷ್ಟು ಕಾಲ ಸರ್ವೇಶ್ವರ ಮೊರೆ ಇಡುತ್ತಿರಬೇಕು ನಿನಗೆ, ನೀನೆಷ್ಟು ಕಾಲ ಸುಮ್ಮನಿರುವೆ ಕಿವಿಗೊಡದೆ. ನನಗೆ ಹಿಂಸೆಯಾಗುತ್ತಿದೆ ನಾ ಕೂಗಿದೆ, ಆದರೂ ನೀ ಸುಮ್ಮನಿರುವೆ. ರಕ್ಷಣೆ ನೀಡದೆ ಕೇಳನ್ನು ನಾ ನೋಡುವಂತೆ ಮಾಡಿದೆಯೇಕೆ? ನೋಡಿ, ಇದೇ ಕಾರ್ಯದಲ್ಲಿ ನಾವು ಅಂಡರ್ಗೋ ಆಗ್ತಾ ಇದೆ. ಇದೇ ಸಿಚುವೇಶನ್ ಅಲ್ಲಿ ಎಷ್ಟು ಕಾಲ ನಾನು ಮೊರೆ ಇಡಬೇಕು ಸ್ವಾಮಿ? ಈ ವಿಷಯಗಳ ಮಾತ್ರ ಯಾಕೆ ನೀವು ಸರಿ ಮಾಡ್ತಾ ಇಲ್ಲ? ಇವ್ರದ್ದು ವಿಷಯ ಎಲ್ಲ ಸರಿ ಮಾಡ್ತಾ ಇದ್ದೀರಾ? ಮತ್ತೆ ನಾವು ನೋಡಿದೀವಿ, ಪೂರ್ವಜರು ಕೆಂಪು ಸಮುದ್ರ ಹತ್ತಿರಕ್ಕೆ ಬಂದಾಗ ಹಾಗೇ ಡಿವೈಡ್ ಆಯಿತು ಅಂತೆಲ್ಲ ನಾವು ಕೇಳ್ತಾ ಇದೀವಿ. ಯಾಕೆ ನನ್ನ ಜೀವನದಲ್ಲಿ ಈ ಒಂದು ಕೆಂಪು ಸಮುದ್ರದ ಅನುಭವ ಆಗ್ತಾ ಇಲ್ಲ? ಹಬೂಕಕ್ ಪ್ರವಾದಿ ಗೋಳಾಡ್ತಾ ಇದ್ದಾರೆ. ಮುಂದುವರಿಸಿ ಓದಿ ಸರ್. ಕೇಡನ್ನು ನಾ ನೋಡುವಂತೆ ಮಾಡುವುದೇಕೆ?
ಕಷ್ಟವನ್ನು ನಾ ಕಾಣುವಂತೆ ಮಾಡಿದೆ ಏಕೆ? ಹಿಂಸೆ ಬಾಧೆಗಳು ಇವೆ ನನ್ನ ಕಣ್ಣ ಮುಂದೆ. ಇಗೋ ಜಗಳ ನಡೆಯುತ್ತಿದೆ, ವ್ಯಾಜ್ಯ ಬೀಳುತ್ತಿದೆ. ಜಡವಾಗಿ ಹೋಗಿದೆ ಧರ್ಮಶಾಸ್ತ್ರ, ಸ್ತಬ್ಧವಾಗಿದೆ ನ್ಯಾಯ ನೀತಿಯ ಚಕ್ರ. ಸಜ್ಜನರಿಗಿಂತ ದುರ್ಜನರ ಕೈ ಮೇಲಾಗಿದೆ ಎಂದೇ ನ್ಯಾಯ ನೀತಿ ತಲೆ ಕೆಳಗಾಗಿದೆ. ನಮ್ ಪ್ರಾರ್ಥನೆ, ನಮ್ ದುಃಖ ಇದೇ ಆಗಿದೆ. ಯಾಕೆ ನನಗೆ ಮಾತ್ರ ಹೀಗೆ? ಹಬಕ್ಕೂಕ್ ಪ್ರವಾದಿಯ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇದೀವಿ. ಆದ್ರೆ ದೇವರು ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ 5ನೇ ವಾಕ್ಯ. ಆಗ ಸರ್ವೇಶ್ವರ ತಮ್ಮ ಜನರಿಗೆ ಇಂತೆಂದರು, ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ, ನೋಡಿದರೆ ಬೆಕ್ಕಸ ಬೆರಗಾಗುವಿರಿ. ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದನ್ನು ಕುರಿತು ನೀವು ಕಿವಿಯಾರೆ ಕೇಳಿದರೂ ನೀವು ನಂಬುವುದಿಲ್ಲ. ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದು ನೀವು ಕಿವಿಯಾಲೆ ಕೇಳಿದರೂ ನಂಬುವುದಿಲ್ಲ. ಪ್ರಿಯರೇ, ಈಗ ನೀವು ಕಿವಿಯಾಲೆ ಕೇಳಿದ್ರು ನಂಬಕ್ಕಾಗದಿರುವ ವಿಷಯ, ಶಶಿಕಲಾ ಸಿಸ್ಟರ್, ನೀವು ಕಿವಿಯಾಲೆ ಕೇಳಿದ್ರು ಇದು ಆಗುತ್ತದೆ ಅಂತ ಹೇಳಿದ್ರೆ ಅಯ್ಯೋ ನನ್ಗ ಎಂಬ ವಿಷಯಗಳು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದು ನೀವು ಕಿವಿಯಾಲೆ ಕೇಳಿದರೂ ನಂಬಕ್ಕಾಗಲ್ಲ. ಅಂತಹ ಒಂದು ಕಾರ್ಯ ನಾನು ನಿಮಗೆ ಮಾಡುವೆನು ಎಂದು ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲೇ. ಇದು ಇವತ್ತು ಆದ್ರೆ ಸ್ವಲ್ಪ ಒಂದು 1000-2000 ಸತಿ ಓದಿ, ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದು ನೀವು ಕಿವಿಯಾಲೆ ಕೇಳಿದರೂ ನಂಬಕ್ಕಾಗದಿರುವ ಕಾರ್ಯ ದೇವರು ನಮ್ಮ ಕಾಲದಲ್ಲಿ ಮಾಡುವುದು, ಅದು ಗ್ಯಾರಂಟಿ. ಇದು ನೋಡಿದ ಇದು ಹಬಕ್ಕೂಕ್ ಪ್ರವಾದಿ 17ನೇ ವಾಕ್ಯ, 3ನೇ ಅಧ್ಯಾಯ 17ನೇ ವಾಕ್ಯ, ಕೊನೆಯ ವಾಕ್ಯ ಇದೆ. 3ನೇ ಅಧ್ಯಾಯ ಕೊನೆಯ 17ನೇ ವಾಕ್ಯ. ಇದನ್ನೆಲ್ಲ ವಿಶ್ವಾಸಿಸಿ ಸ್ವಾಮಿ ಇದೆಲ್ಲ ನನ್ನ ಜೀವನದಲ್ಲಿ ಆಗ್ತದ ಎಂಬ ರೀತಿಯಲ್ಲೆಲ್ಲ ಯೋಚನೆ ಮಾಡಿ, ಆದರೆ ಈ ವಚನದಲ್ಲಿ ನಂಬಿದ ನಂತರ ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ. 17ನೇ ವಾಕ್ಯ ಓದಿ ಸರ್. ಅಂಜೂರದ ಮರ ಚಿಗುರದೆ ಹೋದರೂ ಅಂಜೂರದ ಮರ ಚಿಗುರದೇ ಹೋದರು ಅಂದ್ರೆ ನಾವ್ ಹೇಳ್ತೀವಿ, ಓ ಇದು ಚಿಗರಲ್ಲ ಸರ್. ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಕಾಣದೆ ಹೋದರು. ದ್ರಾಕ್ಷಾಲತೆಗೆ ಒಂದು ಹಣ್ಣು ಇಲ್ಲ ಅಲ್ಲ, ಹಣ್ಣು ಕಾಣದೇ ಹೋದರು. ಇನ್ನು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು. ಅಯ್ಯೋ, ಎಣ್ಣೆ ಮರ ಇದೆಲ್ಲ ಸಸಿಗಳೆಲ್ಲ ನಟ್ರು, ಉತ್ಪತ್ತಿ ಶೂನ್ಯವಾದರು. ಹೊಲ ಗದ್ದೆಗಳು ಆಹಾರ ಕೊಡದೆ ಹೋದರು. ಇದೆಲ್ಲ ನೆಗೆಟಿವ್. ನಾನು ಇದೆಲ್ಲ ಕಷ್ಟಪಡ್ತಾ ಇದೀನಿ, ಇದು ಇಲ್ಲಿಂದ ಬರುತ್ತದೆ. ಹಟ್ಟಿಗಳು ಬರಿದಾಗಿ ಹೋದರು. ಕುರಿ ಹಟ್ಟದಿಂದ ನನಗೆ ಅನುಗ್ರಹ ಬರುತ್ತದೆ, ಆದ್ರೆ ಅದೆಲ್ಲ ಬರಿದಾಗಿ ಹೋಗುವ ಅವಸ್ಥೆ ಕಾಣ್ತಾ ಇದೆ. ಆದರೂ ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಪ್ರಿಯರೇ, ಈ 5ನೇ ವಾಕ್ಯ ನಿಮ್ಮ ಹೃದಯದಲ್ಲಿ ಬರೆದಿಡೋದಾದ್ರೆ, ನಿನ್ನ ಕಾಲದಲ್ಲೇ ನಾನೊಂದು ಕಾರ್ಯವನ್ನ ಮಾಡುವನು, ಅದು ನೀವು ಕಿವಿಯಾಲ ಕೇಳಿದರೂ ನಂಬುವುದಿಲ್ಲ. ಈ ವಚನದಲ್ಲಿ ನೀವು ಪರಿಪೂರ್ಣ ವಿಶ್ವಾಸ ಇಡುವಾಗ ನಿಮ್ಮ ಸುತ್ತಲೂ ಎಲ್ಲೋ ದುರಂತ ಅನಾಥಗಳಾದರೂ ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ. 2ನೇ ವಚನದಲ್ಲಿ ಅಯ್ಯೋ ಸ್ವಾಮಿ ಯಾಕೆ ಎಂದು ಹೇಳಿದ ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ, ಇದೆಲ್ಲ ಹೋದರು. ಈಗ ಮರಿಯನ್ ಪ್ರಾರ್ಥನೆಯಲ್ಲಿರೋ ನಮಗೆ ಈ ಒಂದು ರೇಂಜಿಗೆ ಸ್ವಲ್ಪ ರೀಚ್ ಆಗಿದೆ ನನ್ಗೆ ಅನಿಸ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಸ್ವಾಮಿ ಯಾಕೆ ಅಂತ ಹೇಳಿದ ನಾವು ಈಗ ಈ ರೇಂಜಿಗೆ ರೀಚ್ ಆಗ್ತಾ, ಇದೆಲ್ಲ ಇಲ್ಲದೆ ಇರೋ ಪರವಾಗಿಲ್ಲ, ನಾನು ಸಂತೋಷಿಸುವನು ನನ್ನ ಉದ್ಧಾರಕನಲ್ಲಿ. ಇನ್ನು ಆನಂದಿಸುವನ ಸ್ವಾಮಿ ಸರ್ವೇಶ್ವರ ನೀಡುವ ನೆನಗೆ ಧೀರತೆ, ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ ಮಾಡುವನು. ಅವ್ರು ನನ್ ಕೇಳೋದೆಲ್ಲ ಅಲ್ಲ ಕೊಡುವುದು, ನನಗೆ ಅವ್ರು ಕೊಡುವರು ಧೀರತೆ. ಇದರ ಮಧ್ಯೆ ನಿಲ್ಲುವ ಧೀರತೆ ನನಗೆ ಕೊಡುವರು. 2ನೇದಾಗಿ ಚುರುಕುಗೊಳಿಸುವನು, ಅವನ ನನ್ನ ಪಾದಗಳು ಜಿಂಕೆಯಂತೆ. ಇನ್ನು ಮಾಡುವನು ಬೆಟ್ಟ ಗುಡ್ಡಗಳಲ್ಲಿ ನಾ ಓಡಾಡುವಂತೆ. ಪ್ರಿಯರೇ,
ಒಂದು ಸಮತಟ್ಟಾದ ಸ್ಥಳದಲ್ಲೂ ಈಗ ಓಡಕ್ಕೆ ತುಂಬಾ ಕಷ್ಟ ಇದೆ. ಆದರೆ ಬೆಟ್ಟ ಗುಡ್ಡಗಳ ಮೇಲೆ, ದುರಂತಗಳ ಮೇಲೆ ಧೈರ್ಯವಾಗಿ ಓಡಾಡುವಂತೆ ದೇವರು ನಮ್ಮನ್ನು ಶಕ್ತಿಪಡಿಸು. ಅದೇ ನಮ್ಗೆ ಬೇಕಾಗಿರೋದು. ಏನೇ ಆದರೂ ಬೆಟ್ಟಗಳಾಗಲಿ ಗುಡ್ಡಗಳಾಗಲಿ ಅದರ ಮೇಲೆ ಓಡಾಡುವಂತೆ ನನ್ನ ಈ ಪಾದಗಳಿಗೆ ದೇವರ ಶಕ್ತಿಯನ್ನು ಕೊಡುವರು ನಮ್ಮನ್ನು ಓಡಿಸ್ತಾ ಇದ್ದಾರೆ. ಇದುವರೆಗೆ ನಾವು ಓಡಿದರೆ ಈಗ ಓಡ್ತಾ ಇರೋದಾದ್ರೆ ಆ ಸರ್ವೇಶ್ವರನು ನಮ್ಮನಿಗೆ ಕೊಡುವ ಕಾರ್ಯವಾಗಿದೆ. ಪ್ರಿಯರೇ, ಈ ಸರ್ವೇಶ್ವರನಲ್ಲಿ ನಾವು ವಿಶ್ವಾಸಿಸುವಾಗ ಕೇಳಿದರೂ ನಂಬಲಾಗದಿರುವ ಆ ಕಾರ್ಯ ನಮ್ಮ ಕಾಲದಲ್ಲೇ, ನೆಕ್ಸ್ಟ್ ಅಲ್ಲ, ನಾವು ಸತ್ತ ನಂತರ ಅಲ್ಲ, ನಮ್ಮ ಕಾಲದಲ್ಲೇ ಅವರು ಮಾಡುವರು. ಸರ್ವೇಶ್ವರನು ನಮ್ಮ ಪಾದಗಳು ಚುರುಕುಗೊಳಿಸು ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವಂತೆ. ಅದೇ ನಮ್ಗೆ ಬೇಕಾಗಿರೋದು. ಏನೇ ನಡೆಯಲಿ ಅದ್ರ ಮೇಲೆ ಓಡಾಡುವರು ನಾವಾಗ್ಬೇಕು. ಈ ಕೃಪೆ ಈ ನಿನ್ನ ಕಾಲದಲ್ಲೇ ಅಂತ ಹೇಳ್ತಾ ಇದ್ದಾರೆ. ದಾನಿಯೇಲನಿಗೆ ದೇವರು ದರ್ಶನ ಕೊಟ್ಟು ಈ ದರ್ಶನಗಳು ಸಹ ಮಕ್ಕಬಿಯರ ಗ್ರಂಥದಲ್ಲಿ ಒಂದೇ ಬುಕ್ಕಿನಲ್ಲಿ, ಒಂದೇ ಬೈಬಲ್ ಅಲ್ಲಿ ದರ್ಶನಗಳೂ ಇದೆ, ದರ್ಶನಗಳ ಆ ಒಂದು ಪರಿಸಮಾಪ್ತಿಯೂ ಇದೆ, ಪೂರ್ಣತೆಯೂ ಇದೆ. ಇದೆಲ್ಲ ಇರುವ ಒಂದು ಬೈಬಲ್. ಇದರ ಮಹತ್ವ ನೀವು ನೋಡಿ ಯೋಚನೆ ಮಾಡಿ. ಪ್ರಿಯರೇ, ನಾವು ಇದೆಲ್ಲ ಗ್ರಹಿಸಿ ಆ ಸರ್ವೇಶ್ವರನಲ್ಲಿ ವಿಶ್ವಾಸಿಸುವಾಗ ಖಂಡಿತವಾಗಿಯೂ ನಮ್ಮ ಪಾದಗಳಿಗೂ ಅವರು ಚುರುಕು ಮಾಡುವರು, ಶಕ್ತಿ ಕೊಡುವರು. ಈ ಎಲ್ಲ ಅವಸ್ಥೆಗಳ ಮೇಲೂ ಓಡಾಡುವಂತೆ ಅವರು ನಮ್ಮನ್ನು ಮಾಡುವರು. ಪ್ರೈಸ್ ಲಾರ್ಡ್. ಕೆಜಿ ಸರ್, ನನ್ಗೆ ಗೊತ್ತಿಲ್ಲ ಓವರ್ಲ್ಯಾಪ್ ಆಗಿದೆಯೋ ಅಂತ ಗೊತ್ತಿಲ್ಲ. ಎಸ್ 90% ಓವರ್ಲ್ಯಾಪ್ ಆಗಿದೆ ಸರ್. ಪ್ರಿಯರೇ, ಅದು ದಾನಿಯೇಲನು ಅವನಿಗೆ ಕನಸು ಬಿದ್ದಾಗ ಅವನಿಗೆ ಸುಮಾರು 70 ವರ್ಷ ವಯಸ್ಸಾಗಿರ್ತದೆ. ಅವನು ಏಲಾಮ್ ಸಂಸ್ಥಾನದ ಶೂಷನ್ ಅಂದ್ರೆ ಪರ್ಷಿಯಾದ ರಾಜಧಾನಿ. ಪರ್ಷಿಯಾ ಇನ್ನೂ ಆಗ ಪ್ರವರ್ಧಮಾನಕ್ಕೆ ಬಂದಿರ್ಲಿಲ್ಲ, ಇನ್ನೂ ಬ್ಯಾಬಿಲೋನಿಗೆ ಕೂಡ ಇದೆ. ಅದು ಬೆಲ್ಸಾಸರ್ ಆಳ್ವಿಕೆ ಇನ್ನೂ ಇದೆ. ಆ ಬೆಲ್ಸಾಸರ್ ರಾಜನೇ ದಾನಿಯೇಲನನ್ನ ಅಲ್ಲಿಗೆ ಕಳಿಸಿರ್ತಾನೆ, ಯಾವುದೋ ಒಂದು ರಾಜ್ಯ ಕಾರ್ಯದ ಮೇರೆಗೆ ಅಲ್ಲಿಗೆ ಕಳಿಸಿರ್ತಾನೆ. ಹಾಗಾಗಿ ದಾನಿಯೇಲನು ಅಲ್ಲಿ ಇರ್ತಾನೆ, ಶೂಷನ್ ಕೋಟೆಯಲ್ಲಿ ಇರ್ತಾನೆ. ಅಲ್ಲಿ ಊಲೈ ನದಿಯ ಒಂದು ದಡದಲ್ಲಿ, ಕಾಲುವೆ ದಡದಲ್ಲಿ ಇದ್ದಾಗ ಅವನಿಗೆ ಈ ಒಂದು ದರ್ಶನ ಸಿಗ್ತದೆ. ಸೊ ಹಾಗಾಗಿ ಅವನು ಒಂದು ಅಫಿಷಿಯಲ್ ವಿಸಿಟ್ಗೆ ಅಲ್ಲಿ ಹೋಗಿರ್ತಾನೆ. ಅದೇ 27ರಲ್ಲಿ ಅದು ನಮಗೆ ಕಾಣ್ತದೆ, ವಚನ 27ರಲ್ಲಿ. ಅವನು ಮೂರ್ಛೆ ಹೋಗ್ತಾನೆ, ಅಸ್ವಸ್ಥನಾಗ್ತಾನೆ, ಕಾಯಿಲೆ ಬೀಳ್ತಾನೆ. ಆದ್ರೂನು ಎದ್ದು ಅವನು ಆ ಕಾರ್ಯವನ್ನ, ರಾಜ ವಹಿಸಿದ ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಕರ್ತವ್ಯ ನಿಷ್ಠೆಯನ್ನ ತೋರಿಸ್ತಾನೆ ಅಲ್ಲಿ. ಸೊ ಇದಕ್ಕೂ ನಮ್ಗೆ ಒಂದು ಪಾಠ, ಕರ್ತವ್ಯ ನಿಷ್ಠೆ. ನಮ್ಗೆ ಏನೇ ಆದ್ರೂನು, ಎಷ್ಟೇ ಆದ್ರೂನು ದೇವರು ನಮಗೆ ವಹಿಸಿಕೊಟ್ಟಿರುವ ಆ ಯೋಜನೆಯನ್ನ ನಾವು ನಡೆಸಲೇಬೇಕು. ಈ ಲೋಕದಲ್ಲಿ ಇರುವ ಕಾರ್ಯಗಳು ಅಷ್ಟೇ. ನಮ್ಗೊಂದು ಫ್ಯಾಮಿಲಿ ಕೊಟ್ಟಿದ್ರೆ ಆ ಫ್ಯಾಮಿಲಿ ಕರ್ತವ್ಯ ನಾನು ಮಾಡ್ಲೇಬೇಕು. ನನ್ಗೆ ಎಷ್ಟೇ ಕಷ್ಟ ಆದ್ರೂನು ಬಿಡಬಾರ್ದು. ಮರಿಯನ್ ಪ್ರಾರ್ಥನೆ ತಂಡ ನಾನು ಒಬ್ಬ ಸದಸ್ಯನಾಗಿದ್ರೆ ಆದ್ರೆ ಏನೆಲ್ಲ ಕಾರ್ಯಗಳಿದೆ ಅದನ್ನೆಲ್ಲ ನಾನು ಮಾಡ್ಲೇಬೇಕು, ಅದನ್ನ ನಾನು ತಪ್ಪಿಸ್ಕೊಳ್ಳಾಗಿಲ್ಲ. ಸೊ ಈ ಒಂದು ಪಾಠ ನಮಗೆ ದಾನಿಯೇಲನಿಂದ ಸಿಗ್ತದೆ. ಕರ್ತವ್ಯ ನಿಷ್ಠೆಯನ್ನ ಮೆರಿತಾ ಇದ್ದಾನೆ. ಸೊ ಇದೇ ನಂತರ ಆಮೇಲೆ ಆ ಒಂದು ರಾಜ ಅಂತಿಯೋಕಸ್, ಇವನು 4ನೇ ಆಂಟಿಯೋಕಸ್. ಸೊ ಇವನು ಅಂತಿಯೋಕನ 3ನೇ ಅಂತಿಯೋಕನ ಮಗನಾಗಿರ್ತಾನೆ. ಮತ್ತೆ ಇವನು ರಾಜ್ಯವನ್ನ ಹಂಚಿಕೊಟ್ಟಾಗ ಯಹೂದ್ಯರ ರಾಜ್ಯ, ಇಸ್ರಾಯೇಲರ ರಾಜ್ಯ ಸೆಲ್ಲೂಕಸ್ನ ಭಾಗಕ್ಕೆ ಬಂದಿರ್ತದೆ. ಸೆಲ್ಲೂಕಸ್ನ ನಂತರ ಸೆಲ್ಲೂಕಸ್ ಪಿಲೋಪಾಟರ್ ಅವನು ರಾಜನಾಗ್ತಾನೆ. ಸೊ ಅವನನ್ನ ಕೊಂದು ಈ 4ನೇ ಅಂತಿಯೋಕಸ್ ಅವನನ್ನ ಕೊಂದು ಆ ಸಿಂಹಾಸನವನ್ನ ತಾನು ವಹಿಸ್ಕೊಳ್ತಾನೆ. ಅದಕ್ಕೆ ನಿಜವಾದ ವಾರಸುದಾರ ಯಾರು ಅಂತ ಹೇಳಿದ್ರೆ ಫಿಲೋಪಾಟರನ ಮಗ ನಿಜವಾದ ವಾರಸುದಾರನಾಗಿದ್ದ. ಆದ್ರೆ ಇವನು ಅವನನ್ನ ರೋಮ್ನಲ್ಲಿ ಒತ್ತೆಯಾಳಾಗಿ ಇರಿಸಿ ಇಲ್ಲಿ ಅವನು ರಾಜ್ಯವನ್ನ ವಶಪಡಿಸ್ಕೊಳ್ತಾನೆ, ಸಿಂಹಾಸನವನ್ನು ವಶಪಡಿಸ್ಕೊಳ್ತಾನೆ. ಅವನು ತನ್ನ ಹೆಸರು ಅಂತಿಯೋಕಕ್ಕೆ ಎಪಿಫನೇಸ್ ಎಂಬ ಬಿರುದನ್ನ ಸೇರಿಸ್ಕೊಳ್ತಾನೆ. ಅದರ ಅರ್ಥ ವಿಖ್ಯಾತ,
ಮತ್ತು ದೇವತೆ ಅನ್ನುವ ಅರ್ಥ ಅದರಲ್ಲಿ ಇರ್ತದೆ. ಸೊ ಆದ್ರೆ ಇವರು ಯಹೂದ್ಯರು ಇವನನ್ನ ಅವನ ಹೆಸರನ್ನ ತಿರುಚಿ ಎಪಿಮಾನೆಸ್ ಅಂದ್ರೆ ಹುಚ್ಚ ಎಂದು ಅವನನ್ನ ಸಂಬೋಧಿಸ್ತಾ ಇದ್ರು. ಯಾಕಂದ್ರೆ ಈತ ಯಹೂದ್ಯರಿಗೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದಾನೆ, ತುಂಬಾ ಕ್ರೂರವಾಗಿ ಅವರನ್ನ ನಡೆಸ್ಕೊಂಡಿದ್ದಾನೆ. ಸೊ ಹಾಗಾಗಿ ಅವರನ್ನ ಹುಚ್ಚ ಅಂತ ಕರಿತಾ ಇದ್ರು. ಸೊ ಇವನು ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ನೀಡಿದಂತಹ ಕಿರುಕುಳವನ್ನ ಏನೆಲ್ಲ ಕೊಟ್ಟಿದ್ದಾನೆ, ಹೇಗೆ ದೇವಾಲಯವನ್ನ ಅಪವಿತ್ರಗೊಳಿಸಿದ್ದಾನೆ, ದೇವಾಲಯದ ಯಜ್ಞಗಳನ್ನು ಹೇಗೆ ನಿಲ್ಲಿಸಿದ್ದಾನೆ, ಎಷ್ಟು ಭ್ರಷ್ಟಾಚಾರಿಯಾಗಿದ್ದ ಅನ್ನೋದನ್ನ 1 ಮಕ್ಕಾಬಿ ವಚನ 1:29-32 ಓದುವಾಗ ನಮ್ಗೆ ಅದು ಕಾಣ್ತದೆ. ಸೊ ಸುಮಾರು 10,000 ಯಹೂದಿಗಳನ್ನ ಇವನು ಕೊಂದಾಕಿದ್ನಂತೆ. ಸೊ ಇವನನ್ನ ಹಳೆ ಒಡಂಬಡಿಕೆಯ ಆಂಟಿ ಕ್ರೈಸ್ಟ್ ಅನ್ನುವ ಹಾಗೆ ಪ್ರತಿನಿಧಿಸ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಬರುವ ಆಂಟಿ ಕ್ರೈಸ್ತರ ಅಂದ್ರೆ ಮುಂದೆ ನಿಜವಾದ ಆಂಟಿ ಕ್ರೈಸ್ಟ್ ಬರ್ತಾನೆ. ಅದು ಬಂದಾಗ ಅದನ್ನೆಲ್ಲ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಅದರ ಮುನ್ಸೂಚನೆ ಈತನಾಗಿರ್ತಾನೆ. ಅಂದ್ರೆ ಮುಂದೆ ಏನೆಲ್ಲ ಕಾರ್ಯಗಳು ಕಷ್ಟಗಳು ಬರ್ತದೆ ಅನ್ನೋದರ ಒಂದು ಪ್ರತೀಕ ಇವನಾಗಿರ್ತಾನೆ. ಸೊ ದಾನಿಯೇಲನು ಯಾಕೆ ಅಸ್ವಸ್ಥಗೊಳ್ತಾನೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಇಸ್ರಾಯೇಲರಿಗೆ ಬರ್ತದಲ್ಲ, ಮುಂದೆ ನಡೀತದಲ್ಲ ಅನ್ನುವ ಒಂದು ಚಿಂತೆಯಿಂದ ಆತ ಅಸ್ವಸ್ಥನಾಗ್ತಾನೆ. ಸೊ ಆದ್ರೂ ಎದ್ದು ರಾಜಕಾರ್ಯವನ್ನ ಕರ್ತವ್ಯವನ್ನ ನಿರ್ಮಿಸ್ಲಿಕ್ಕೆ ಹೋಗ್ತಾನೆ, ನಡೆಸ್ಲಿಕ್ಕೆ ಹೋಗ್ತಾನೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಇನ್ನು ಮುಂದೆ ನಮ್ಗೆ ಅದು ಆಧ್ಯಾತ್ಮಿಕವಾಗಿ ತಗೊಳ್ಬೇಕು ಅನ್ನೋದನ್ನ ಜಾಯ್ ಬ್ರದರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ದಾನಿಯೇಲನ ಈ ಒಂದು ಅಧ್ಯಾಯವನ್ನ ನಾವು ಓದೋಣ. ನಾಳೆ ನಮ್ಗೆ ಇನ್ನು ಅದು ವಿವರ ನಮ್ಗೆ ಬ್ರದರಿಂದ ಎಂಟ್ರಿ ಬ್ರದರಿಂದ ಸಿಗ್ತಾ ಇದೆ. ಮತ್ತೆ ರೂಪ ಸಿಸ್ಟರ್ ಬಗ್ಗೆ ಹೇಳೋದಾದ್ರೆ, ರೂಪ ಸಿಸ್ಟರು ಅಂದ್ರೆ ಈಗಲೂ ಆರಂಭದ ಹಂತದಲ್ಲಿ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಪ್ರಯತ್ನ ಅವ್ರದ್ದು ಜಾರಿಯಲ್ಲಿದೆ, ಕಷ್ಟ ಪಡ್ತಾ ಇದ್ದಾರೆ. ಆದ್ರೆ ನಾವು ಒಂದು ಗುರಿಯನ್ನ ಇಟ್ಕೊಂಡಾಗ ನೇರವಾಗಿ ಗುರಿಯತ್ತ ಸಾಗ್ಬೇಕು. ಆದ್ರೆ ಎಷ್ಟೋ ಸಾರಿ ನಾವು ಏನ್ ಮಾಡ್ತೀವಿ, ಆ ಕಡೆ ಈ ಕಡೆ ಡಿವೇಟ್ ಆಗ್ಬಿಡ್ತೀವಿ. ಸೊ ಆ ರೀತಿ ಆಯ್ತು. ಅಂದ್ರೆ ಇದು ತಿದ್ದುಗೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಆದಷ್ಟು ಗುರಿಯತ್ತ ಏನು ನಾವು ಹೇಳ್ಬೇಕು ಅಂತ ಇದ್ರೆ ಅದನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಯೋಚನೆ ಮಾಡಿ, ಸಾಧ್ಯವಾದ್ರೆ ಅದನ್ನ ಅಷ್ಟು ಪಾಯಿಂಟ್ಗಳನ್ನ ಮಾತ್ರ ಬರೆದಿಟ್ಕೊಂಡು ಸೊ ಅದರ ಬಗ್ಗೆ ವಿವರಣೆ ಕೊಟ್ರೆ ಚೆನ್ನಾಗಿರುತ್ತೆ ಸಿಸ್ಟರ್ ಅಂತ ಹೇಳಕ್ ಬಯಸ್ತೀನಿ. ಬಟ್ ನಿಮ್ಮ ಪ್ರಯತ್ನಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಇದನ್ನ ಮುಂದುವರಿಸಿ. ಯಾವ್ದು ಮತ್ತೆ ಇನ್ನೊಂದು ಸಜೆಷನ್ ನಿಮ್ಗೆ, ವಚನ ಕೊಡುವಾಗ ವಿಡಿಯೋಗೆ ಬಂದ್ರೆ ನಾವು ನಿಮ್ಮನ್ನ ನೋಡ್ಬೋದು ಅಂತ ಆಸೆ ಅಷ್ಟೆ. ಪ್ರೈಸ್ ದಿ ಲಾರ್ಡ್. ಸರ್ ರೆಕಾರ್ಡ್ ಆಫ್ ಮಾಡ್ಬಿಡಿ. ಓಕೆ ಸರ್. ಬೇರೆ ಉಳಿದವರು ಮಾತನಾಡಿ ಈಗ.